Hello friends, welcome to Sankal Learning Solutions. Today we discuss about KCT first PUC Physics. So kinetic theory anta ಒಂದು chapter. So important chapter kinetic theory of gases or simply kinetic theory. So ಈ chapter ನ discuss ಮಾಡೋಣ some MCQs and some theory part. Okay. ಸೊ ಮೇನ್ ಆಗಿ ನಾವು ಈ ಚಾಪ್ಟರ್ ಅಲ್ಲಿ ಕೆನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಸ್ಟಡಿ ಮಾಡುವಂತದ್ದು. ಸೊ ಇವಿಷ್ಟು ಕಾನ್ಸೆಪ್ಟ್ ಗಳನ್ನ ಸ್ಟಡಿ ಮಾಡ್ತೇವೆ. ಸೊ ಮಾಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್, ಸೊ ಮಟೀರಿಯಲ್ಸ್ ಇನ ಮಾಲಿಕ್ಯುಲರ್ ನೇಚರ್. ಸೊ ಹಿಯರ್ ವಿ ಸ್ಟಡಿ ಅಬೌಟ್ ಸಮ್ ಲಾಸ್, ಕೆಲವೊಂದು ಇಂಪಾರ್ಟೆಂಟ್ ಲಾ ಗಳನ್ನ ಓದ್ತೇವೆ. ಸೊ ಜಸ್ಟ್ ಸ್ಟೇಟ್ಮೆಂಟ್ ಗಳಷ್ಟೇ ಇಲ್ಲಿ ಮಾಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್ ಅಲ್ಲಿ. ನೆಕ್ಸ್ಟ್ ಬಿಹೇವಿಯರ್ ಆಫ್ ಗ್ಯಾಸಸ್ ಅಂತ ಬರುತ್ತೆ. ಸೊ ಬಿಹೇವಿಯರ್ ಆಫ್ ಗ್ಯಾಸಸ್ ಅಂದ್ರೆ ರಿಯಲ್ ಗ್ಯಾಸಸ್ ಅಂಡ್ ಐಡಿಯಲ್ ಗ್ಯಾಸ್. ಐಡಿಯಲ್ ಗ್ಯಾಸ್ ಮತ್ತೆ ಡೇ ಟು ಡೇ ರಿಯಲ್ ಗ್ಯಾಸಸ್ ಹೇಗೆ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಇಂದ ಡಿವಿಯೇಟ್ ಆಗತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಬಿಹೇವಿಯರ್ ಆಫ್ ಗ್ಯಾಸಸ್. ದೆನ್ ಇಕ್ವೇಶನ್ ಆಫ್ ಸ್ಟೇಟ್ ಆಫ್ ಎ ಪರ್ಫೆಕ್ಟ್ ಗ್ಯಾಸ್. ಸೊ ಇಕ್ವೇಶನ್ ಆಫ್ ಸ್ಟೇಟ್ ಆಫ್ ಎ ಪರ್ಫೆಕ್ಟ್ ಗ್ಯಾಸ್ ಅಂದ್ರೆ, so here we study about the ideal gas equation, some gas laws and ideal gas equation. So ಅದು equation of state ಅನ್ನ represent ಮಾಡುತ್ತೆ. Then Dalton's law of partial pressures, total pressure ಅನ್ನ ಹೇಗೆ ಹೇಳ್ಬಹುದು ಅಂತ in terms of partial pressures. So here study about the Dalton's law of partial pressures. So then we study about the expression for pressure of an ideal gas. Okay. And kinetic interpretation of temperature. So pressure of an ideal gas ಮತ್ತೆ temperature ಹಾಗೆ so energy, kinetic energy and temperature, absolute temperature, kinetic energy and pressure of an ideal gas. ಇವು ಮೂರು ಹೇಗೆ ರಿಲೇಟ್ ಆಗಿದೆ ಅಂತ ಒಂದು ಇಕ್ವೇಶನ್ ಇಂದ ಬರೀಬಹುದು. ಸೊ ಅದೇ ಪ್ರೆಷರ್ ಆಫ್ ಎನ್ ಐಡಿಯಲ್ ಗ್ಯಾಸ್ ಅಂಡ್ kinetic interpretation of temperature. ಸೊ ದೆನ್ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ಕೆನೆಟಿಕ್ ಥಿಯರಿ ಆಫ್ ಎನ್ ಐಡಿಯಲ್ ಗ್ಯಾಸ್. ನೆಕ್ಸ್ಟ್ ಬರುವಂತದ್ದು ಕೆನೆಟಿಕ್ ಥಿಯರಿ ಆಫ್ ಎನ್ ಐಡಿಯಲ್ ಗ್ಯಾಸ್. ಓಕೆ. ಸೊ ಸಮ್ ಅಸಂಪ್ಷನ್ಸ್ ಆಫ್ ಕೆನೆಟಿಕ್ ಥಿಯರಿ ಆಫ್ ಎನ್ ಐಡಿಯಲ್ ಗ್ಯಾಸ್ ಬರುತ್ತೆ. ನೆಕ್ಸ್ಟ್ ಬರುವಂತದ್ದು ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಸೊ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ರಿಲೇಟೆಡ್ ಟು ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಹೇಗೆ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ among the various degrees of freedom ಅದನ್ನ ಹೇಳುವಂತದ್ದು law of equipartition of energy. So then we study about the degrees of freedom. Degrees of freedom ಅನ್ನ ನೋಡ್ತೇವೆ. degrees of freedom ಅಂದ್ರೆ ಏನು? ಬೇರೆ ಬೇರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಗೆ ಮೋನೋ ಅಟಾಮಿಕ್, ಡೈ ಅಟಾಮಿಕ್, ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇದ್ರೆ ಸೊ ಅಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಚೆಕ್ ಮಾಡ್ತೇವೆ. ಸೊ ದೆನ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಗ್ಯಾಸಸ್ ಅಂಡ್ ಸಾಲಿಡ್ಸ್. ಆಲ್ರೆಡಿ ನಿಮಗೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಡೆಫಿನೇಷನ್ ಅನ್ನ ಓದಿರ್ತೀರಿ ನೀವು. ಸೊ ಥರ್ಮಲ್ ಪ್ರಾಪರ್ಟೀಸ್ ಅಲ್ಲಿ ಯೂಸ್ ಮಾಡಿದ್ದೇವೆ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ಯೂಸ್ ಮಾಡಿದ್ದೇವೆ. ಸೊ ಹಾಗೆ ಥರ್ಮೋಡೈನಮಿಕ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ದೇವೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಸೊ ಹಿಯರ್ ಸ್ಟಡಿ ಅಬೌಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಗ್ಯಾಸಸ್ ಅಂಡ್ ಸಾಲಿಡ್ಸ್. ಓಕೆ. ಸೊ ದೆನ್ ಅಬೌಟ್ ದಿ ಮೀನ್ ಫ್ರೀ ಪಾತ್. ಓಕೆ. ಸೊ ಹಿಯರ್ first we start with the molecular nature of matter. So molecular nature of matter ಅನ್ನು ನೋಡಿದ್ರೆ, so all molecules ನಾವೇನಂತೇವೆ actually the kinetic theory of explain ಏನ್ ಮಾಡತ್ತೆ ಅಂದ್ರೆ, kinetic theory explains the behavior of gases based on the idea that the gas consisting of rapidly moving atoms ಅಂತ ತಗೊಳ್ತೇವೆ ನಾವು, or molecules. ಸೊ ಹಾಗಾಗಿ ಇಲ್ಲಿ ನಾವೇನಂತೇವೆ, ಮ್ಯಾಟರ್ ಅನ್ನ, ಗ್ಯಾಸಸ್ ಅನ್ನ ಇನ್ ಟರ್ಮ್ಸ್ ಆಫ್ ಮಾಲಿಕ್ಯೂಲ್ಸ್ ಅಲ್ಲಿ ಸ್ಟಡಿ ಮಾಡುವಂತದ್ದು, ಮಾಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್. ಓಕೆ. ಸೊ ಇನ್ ದಿಸ್ ಮಾಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್ ಈ ಹೆಡ್ಡಿಂಗ್ ಅಲ್ಲಿ ನಾವು ಫಸ್ಟ್ ಓದುವಂತದ್ದು ರಿಚರ್ಡ್ ಫೆಮನ್ಸ್ ಅಟಾಮಿಕ್ ಹೈಪೋಥಿಸಿಸ್. ರಿಚರ್ಡ್ ಫೆಮನ್ ಅಂತ ಒಂದು ಫೇಮಸ್ ಫಿಸಿಸಿಸ್ಟ್, ಹೀಗೆ ಅಟಾಮಿಕ್ ಹೈಪೋಥಿಸಿಸ್. ಸೊ ಇವನ ಪ್ರಕಾರ ಅಟಮ್ ಏನಾಗುತ್ತೆ, ರಿಚರ್ಡ್ ಫೆಮನ್ ಅವರ ಪ್ರಕಾರ ಅಟಾಮಿಕ್ ಹೈಪೋಥಿಸಿಸ್, ಹೈಪೋಥಿಸಿಸ್ ಅಂತ ಕರಿತೇವೆ, ಲಾ ಅಂತಲ್ಲ, ಇದು ಹೈಪೋಥಿಸಿಸ್. ಸೊ ಇವ್ರು ಏನ್ ಹೇಳ್ತಾರೆ, ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್. ಮ್ಯಾಟರ್ ಏನಾಗುತ್ತೆ, ಎಲ್ಲ ಮಟೀರಿಯಲ್ಸ್ ಅಥವಾ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್, ಆಟಮ್ಸ್ ಇಂದ ಆಗಿದೆ. ಸೊ ಆಲ್ ಥಿಂಗ್ಸ್ ಆರ್ ಮೇಡ್ ಆಫ್ ಆಟಮ್ಸ್
ಹೇಗಿದೆಪ್ಪ ಅಂದ್ರೆ ಅದು ಐಟಮ್ಸ್ ಹೇಗಿದೆ ಅನ್ನತ್ತಾರೆ. ಐಟಮ್ಸ್ ಹೇಗಿದೆ ಅಂದ್ರೆ ಲಿಟ್ಲ್ ಪಾರ್ಟಿಕಲ್ಸ್ ದಟ್ ಮೂವ್ ಅರೌಂಡ್ ಇನ್ ಪರ್ಪೆಚುವಲ್ ಮೋಷನ್ ಅಟ್ರಾಕ್ಟಿಂಗ್ ಈಚ್ ಅದರ್ when they are a little distance apart but repelling upon being squeezed into one another. ತುಂಬಾ ದೊಡ್ಡ ಸೆಂಟೆನ್ಸ್ ಇಲ್ಲಿ, ಬಟ್ ಸಿಂಪಲ್ ಮೀನಿಂಗ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಐಟಮ್ಸ್. ಸೊ ಮ್ಯಾಟರ್ ಅನ್ನೋದು ಏನಾಗುತ್ತೆ, ಮೇಡ್ ಅಪ್ ಆಫ್ ಐಟಮ್ಸ್ ಇಂದ ಆಗಿದೆ. ಸೊ ಲಾರ್ಜ್ ನಂಬರ್ ಆಫ್ ಐಟಮ್ಸ್ ಇಂದ ಆಗಿದೆ. ಆಲ್ ಥಿಂಗ್ಸ್ ಆರ್ ಮೇಡ್ ಆಫ್ ಐಟಮ್ಸ್. ಸೊ ಹೇಗಿದೆ ಅಂದ್ರೆ ಆ ಐಟಮ್ಸ್ ಹೇಗಿದೆ ಅಂದ್ರೆ ಐಟಮ್ಸ್ ಆರ್ ಲೈಕ್ ದಿಸ್. ಸೊ ಐಟಮ್ಸ್ ಹೇಗಿದೆ ಇಲ್ಲಿ, ಲಿಟ್ಲ್ ಪಾರ್ಟಿಕಲ್ಸ್ ದಟ್ ಮೂವ್ ಅರೌಂಡ್ ಇನ್ ಅ ಪರ್ಪೆಚುವಲ್ ಮೋಷನ್. ಪರ್ಪೆಚುವಲ್ ಮೋಷನ್ ಅಂದ್ರೆ ಕಂಟಿನ್ಯೂಸ್, ನೆವರ್ ಎಂಡಿಂಗ್ ಮೋಷನ್. ಸೊ ಅಥವಾ ಹೇಗ್ ಬೇಕಾದ್ರೂ ಮೂವ್ ಆಗಬಹುದು. ಈ ರೀತಿಯಲ್ಲಿ ನೆವರ್ ಎಂಡಿಂಗ್ ಮೋಷನ್ ಅವು ಏನಾಗತ್ತೆ, ಮೂವ್ ಆಗ್ತಾನೆ ಇರತ್ತೆ. ಯಾವುದು, ಐಟಮ್ಸ್. ಮ್ಯಾಟರ್ ಅಲ್ಲಿ ಐಟಮ್ಸ್ ಈ ರೀತಿ ಮೂವ್ ಆಗ್ತಾನೆ ಇರತ್ತೆ, ನೆವರ್ ಎಂಡಿಂಗ್ ಮೋಷನ್ ಅಲ್ಲಿ ಇರತ್ತೆ. ಸೊ ಈ ರೀತಿ ಮೂವ್ಮೆಂಟ್ ಆಗುವಾಗ ಹೇಗ್ ಬಿಹೇವ್ ಮಾಡತ್ತೆ ಅಂದ್ರೆ ಅಟ್ರಾಕ್ಟಿಂಗ್ ಈಚ್ ಅದರ್ ವೆನ್ ದೇ ಆರ್ ಎ ಲಿಟ್ಲ್ ಡಿಸ್ಟೆನ್ಸ್ ಅಪಾರ್ಟ್. ಸ್ವಲ್ಪ ಡಿಸ್ಟೆನ್ಸ್ ಅಪಾರ್ಟ್ ಇದ್ರೆ ದೇ ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್. ಓಕೆ, ಬಟ್ ಆದ್ರೆ ತುಂಬಾ ಹತ್ರಕ್ಕೆ ಬಂದಾಗ ಬಟ್ ರಿಪೆಲಿಂಗ್ ಅಪಾನ್ ಬಿಂಗ್ ಸ್ಕ್ವೀಸ್ಡ್ ಇನ್ ಟು ಒನ್ ಅನದರ್. ತುಂಬಾ ಹೀಗೆ ಪ್ರೆಸ್ ಮಾಡಿದ್ರೆ ಏನಾಗತ್ತೆ ಅಂತ. ಸೊ ಹಾಗೆ ಸ್ಕ್ವೀಸ್ ಮಾಡಿದಾಗ ಅವೇನಾಗತ್ತೆ, ದೇ ಆರ್ ರಿಪೆಲ್ಲಿಂಗ್. ಅಟ್ರಾಕ್ಟಿಂಗ್ ಯಾವಾಗ ಸ್ವಲ್ಪ ಲಿಟ್ಲ್ ಡಿಸ್ಟೆನ್ಸ್ ಅಪಾರ್ಟ್ ಇದ್ರೆ, ಹಾಗೆ ರಿಪೆಲ್ಲಿಂಗ್ ಯಾವಾಗ ಅಂದ್ರೆ ವೆನ್ ದೇ ಬಿಂಗ್ ಸ್ಕ್ವೀಸ್ಡ್ ಇನ್ ಟು ಒನ್ ಅನದರ್. ಓಕೆ, ಸೊ ಇದು ಕೇಸರ್. ಇದನ್ನ ಹೇಳಿದ್ದು ರಿಚರ್ಡ್ ಫೇಮನ್ ಅಂತ. ಮ್ಯಾಟರ್ ಹೇಗೆ ಕನ್ಸ್ಟ್ರಕ್ಟ್ ಆಗಿದೆ, ಅಲ್ಲಿರುವಂತ ಐಟಮ್ಸ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ರಿಚರ್ಡ್ ಫೇಮನ್ಸ್ ಅಟಾಮಿಕ್ ಹೈಪೋಥಿಸಿಸ್ ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಐಟಮ್ಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಕೊಡುವಂತ ಎಕ್ಸ್ಪ್ಲನೇಷನ್ ಕೊಡುವಂತದ್ದು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಸೊ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಕೆಮಿಸ್ಟ್ರಿಯಲ್ಲಿ ಕೂಡ ನೀವು ಸ್ಟಡಿ ಮಾಡ್ತೀರಿ. ಸೊ ದಿಸ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿಯಲ್ಲಿ ನಾವು 4 ಅಸಂಪ್ಷನ್ಸ್ ಅನ್ನ ತಗೊಳ್ಬಹುದು. ಸೊ ಏನ್ ಹೇಳತ್ತೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಆಲ್ ಸಬ್ಸ್ಟೆನ್ಸಸ್ ಆರ್ ಕಂಪೋಸ್ಡ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್ ಅಲ್ವಾ. ಸೊ ಎಲ್ಲ ಸಬ್ಸ್ಟೆನ್ಸ್ ಸೇಮ್ ರಿಚರ್ಡ್ ಫೇಮನ್ಸ್ ಅಟಾಮಿಕ್ ಹೈಪೋಥಿಸಿಸ್ ಪ್ರಕಾರ ಎಲ್ಲ ಸಬ್ಸ್ಟೆನ್ಸಸ್ ಆರ್ ಕಂಪೋಸ್ಡ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಆಟಮ್ಸ್ ಇಂದ ಆಗಿದೆ ಅಂತ ಹೇಳ್ತಾರೆ ಅವರು. ಆಟಮ್ಸ್ ಆಫ್ ಎ ಗಿವನ್ ಸಬ್ಸ್ಟೆನ್ಸ್ ಆರ್. ಸೊ ಒಂದು ಸಬ್ಸ್ಟೆನ್ಸ್, ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆಕ್ಸಿಜನ್ ಗ್ಯಾಸ್ ಇದೆ ಅಥವಾ ಹೈಡ್ರೋಜನ್ ಗ್ಯಾಸ್ ಇದೆ ಆರ್ ಹೀಲಿಯಂ ಗ್ಯಾಸ್ ಇದೆ. ಸೊ ಯಾವುದೇ ಇರಬಹುದು. ಆಟಮ್ಸ್ ಆಫ್ ಎ ಗಿವನ್ ಸಬ್ಸ್ಟೆನ್ಸ್ ಆರ್ ಐಡೆಂಟಿಕಲ್ ಇನ್ ಮಾಸ್, ಸೈಜ್ ಅಂಡ್ ಶೇಪ್. ಸೊ ಗಿವನ್ ಸಬ್ಸ್ಟೆನ್ಸಿನ ಒಂದು ಸಬ್ಸ್ಟೆನ್ಸಿನ ಐಟಮ್ಸ್ ಹೇಗಿರುತ್ತೆ, ಪ್ರತಿಯೊಂದು ಸಬ್ಸ್ಟೆನ್ಸ್ ಇಟ್ ಕಂಟೇನ್ಸ್ ಲಾರ್ಜ್ ನಂಬರ್ ಆಫ್ ಐಟಮ್ಸ್. ಓಕೆ, ಸೊ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಲಾರ್ಜ್ ನಂಬರ್ ಆಫ್ ಐಟಮ್ಸ್ ಇದ್ರೆ, ಸೊ ಆ ಐಟಮ್ಸ್ ಹೇಗಿರ್ತವೆ ಅದರಲ್ಲಿ, ಐಟಮ್ಸ್ ಆಫ್ ಎ ಗಿವನ್ ಸಬ್ಸ್ಟೆನ್ಸ್ ಆರ್ ಐಡೆಂಟಿಕಲ್ ಇನ್ ಮಾಸ್, ಸೈಜ್ ಅಂಡ್ ಶೇಪ್. ಮಾಸ್, ಸೈಜ್ ಮತ್ತೆ ಶೇಪ್ ಅಲ್ಲಿ ದೇ ಆರ್ ಐಡೆಂಟಿಕಲ್ ಅಂತ ಹೇಳ್ಬಹುದು. ಓಕೆ, ಇನ್ನೂ ಒಂದು ಪ್ರಾಪರ್ಟಿ ಹೇಳ್ತಾರೆ ಐಟಮ್ ಬಗ್ಗೆ. an atom is the smallest part of an element, okay, that enters into a chemical reaction. So chemical reaction ಆಗುವಾಗ atom ಅನ್ನೋದು ಯಾವುದೇ ಒಂದು ಸಬ್ಸ್ಟೆನ್ಸ್ ಕೆಮಿಕಲ್ ರಿಯಾಕ್ಷನ್ ಆಗುವಾಗ atom is the smallest part of an element that enters into a chemical reaction. ಅಂದ್ರೆ ಡಾಲ್ಟನ್ ಪ್ರಕಾರ atom is ತುಂಬಾ ಚಿಕ್ಕದು, ತುಂಬಾ ಸ್ಮಾಲೆಸ್ಟ್ ಅಂತ ಅರ್ಥ. atom ಅಂದದ್ದು ತುಂಬಾ ಸಣ್ಣದು ಅಂತ ಅರ್ಥ, ಸ್ಮಾಲೆಸ್ಟ್ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು, ಮಾಲಿಕ್ಯೂಲ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎ ಕಾಂಬಿನೇಷನ್ ಆಫ್ ಆಟಮ್ಸ್. ಎರಡು ಆಟಮ್ಸ್ ಅದನ್ನ ಕಂಬೈನ್ ಮಾಡಿದ್ರೆ ಅಥವಾ ಎರಡಕ್ಕಿಂತ ಜಾಸ್ತಿ, 2 ಆರ್ ಮೋರ್ ದೆನ್ 2 ದೇ ಕಂಬೈನ್ ಮಾಡಿದಾಗ ಏನ್ ಸಿಗತ್ತೆ, ನಮ್ಗೆ ಸಿಗುವಂತ ಪಾರ್ಟಿಕಲ್ ಅನ್ನ ನಾವ್ ಏನಂತ ಕರಿತೇವೆ, ಡಾಲ್ಟನ್ ಏನಂತ ಕರೆದ ಅದನ್ನ ಮಾಲಿಕ್ಯೂಲ್ ಅಂತ ಕರೆದ. ಸೊ ಮಾಲಿಕ್ಯೂಲ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎ ಕಾಂಬಿನೇಷನ್ ಆಫ್ ಆಟಮ್ಸ್ ಅಂತ ಹೇಳ್ಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಆಗತ್ತೆ. ಸೊ ಇದನ್ನು ನಾವು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಮಾಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್ ಅಲ್ಲಿ ಇನ್ನೂ 2 ಲಾಗಳಿದಾವೆ. ಒಂದು ಅವಗಡ್ರೋಸ್ ಲಾ
ಹಾಗೆ ಗೇ-ಲುಸಾಕ್ಸ್ ಲಾ ಅಂತ ಬರುತ್ತೆ. ಅವಗಡ್ರೋಸ್ ಲಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಲಾ. ಅವಗಡ್ರೋ ಲಾ ಏನ್ ಹೇಳತ್ತೆ ಅಂದ್ರೆ ಈಕ್ವಲ್ ವಾಲ್ಯೂಮ್ಸ್ ಆಫ್ ಗ್ಯಾಸಸ್ ಎಟ್ ದ ಸೇಮ್ ಟೆಂಪರೇಚರ್ ಅಂಡ್ ಪ್ರೆಷರ್ ಕಂಟೇನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಏನ್ ಹೇಳುತ್ತೆ, ಈಕ್ವಲ್ ವಾಲ್ಯೂಮ್ಸ್ ಆಫ್ ಗ್ಯಾಸಸ್ ಎಟ್ ದ ಸೇಮ್ ಟೆಂಪರೇಚರ್ ಅಂಡ್ ಪ್ರೆಷರ್ ಕಂಟೇನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಇದನ್ನು ನಾವು ಹೀಗೂ ಹೇಳ್ಬೋದು, if pressure is P, volume is V and T is the temperature ಅಂತ ಇಟ್ಕೊಂಡೆ, pressure P, volume V and T is the temperature ಅಂತ ಇಟ್ಕೊಂಡ್ರೆ, ಸೊ ಇಲ್ಲಿ ನಾವೇನ್ ಹೇಳ್ತೇವೆ, at standard number of molecules per unit volume is same. The number of molecules per unit volume is same for all gases at a fixed temperature and pressure. So ಇಲ್ಲಿ ಇದರ ಪ್ರಕಾರ ಏನು, equal volumes of gases, same equal volumes of gases V and ಇನ್ನೊಂದು ಗ್ಯಾಸ್ ಇಂದು V ಅಂತಾನೆ ಇದ್ರೆ at the same temperature and pressure. So here V1 is equal to V, V2 is equal to V, same temperature and pressure and temperature also same, then they contain equal number of molecules. ಅವಾಗ n ವ್ಯಾಲ್ಯೂ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. n1 is equal to n2 ಆಗಿರುತ್ತೆ. ಸೊ ಈ ಕೇಸನ್ನೇ ತಗೊಂಡ್ರೆ ನಾವು H2 ಮತ್ತೆ O2 ಸೇಮ್ ವಾಲ್ಯೂಮ್ ಇದೆ, ಸೇಮ್ ಟೆಂಪರೇಚರ್ ಅಲ್ಲಿ ಇದೆ ಅಂದ್ರೆ, ಸೊ ಹಿಯರ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್, ಸೊ 4, 6, 8, 10, 12 ಇದೆ. ಇಲ್ಲೂ ಅಷ್ಟೇ 2, 4, 6, 8, 10, 12 ಅಲ್ವಾ. ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ 1 mole ಆಫ್ ಎನಿ ಗ್ಯಾಸ್ ಎಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್. ಸೊ ಹಾಗಾಗಿ ಎಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಏನಾಗುತ್ತೆ ಇಲ್ಲಿ, STP ಅಂತ ಕೊಟ್ಟಿದ್ದಾರೆ. STP ಅಂದ್ರೆ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, STP ಮೀನ್ಸ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್. ಸೊ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಮೀನ್ಸ್ 273 Kelvin, okay, 0 degree Celsius or 273 Kelvin, and pressure is equal to 1 atmospheric pressure, 1.013 into 10 raised to plus 5 Pascal ಆಗತ್ತೆ 1 atmospheric pressure ಅಂತಂದ್ರೆ. ಸೊ at standard ಎಲ್ಲ ಗ್ಯಾಸ್ 1 mole of any gas takes up a volume of 273 ಅಂದ್ರೆ at standard temperature and pressure ಎಷ್ಟು ವಾಲ್ಯೂಮ್ ಇರುತ್ತೆ, 22.4 ಲೀಟರ್ at STP ಅಂತ ಹೇಳ್ತಾರೆ. ದಿಸ್ ಇಸ್ ನಥಿಂಗ್ ಬಟ್ ಅವಗಡ್ರೋಸ್ ಲಾ. ಸೊ ಅಂದ್ರೆ ಈಕ್ವಲ್ ವಾಲ್ಯೂಮ್ ಇರುವಂತ ಗ್ಯಾಸಸ್ ಅಟ್ ದ ಸೇಮ್ ಟೆಂಪರೇಚರ್ ಅಂಡ್ ಪ್ರೆಷರ್ ಕಂಟೇನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಮಾಲಿಕ್ಯೂಲ್ಸ್ ಅನ್ನ ಹೇಳುವಂತದ್ದು ಮೋಲ್ ಅಲ್ವಾ, ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ ಅಂತ ಹೇಳುವಂತದ್ದು ಮೋಲ್. ಸೊ ಇದನ್ನ ಕೊಡುತ್ತೆ. ಸೊ ಇನ್ನೊಂದು ಇದು ಇಂಪಾರ್ಟೆಂಟ್ ಲಾ ಆಗುತ್ತೆ, ಅವಗಡ್ರೋಸ್ ಲಾ ಕೆನೆಟಿಕ್ ಥಿಯರಿಯಲ್ಲಿ, ಕೆಮಿಸ್ಟ್ರಿಯಲ್ಲಿ, ಫಿಸಿಕ್ಸ್ ಅಲ್ಲಿ ಎಲ್ಲ ಕಡೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಗೇ-ಲುಸಾಕ್ಸ್ ಲಾ. ಗೇ-ಲುಸಾಕ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ, when gases combine chemically into one another then their volumes are, so ನಾವೇನ್ ಹೇಳ್ಬಹುದು, according to ಗೇ-ಲುಸಾಕ್ಸ್ law, when gases combine chemically to yield another gas, okay, ಎರಡು ಗ್ಯಾಸ್ ಅನ್ನ ಕಂಬೈನ್ ಮಾಡಿದಾಗ to yield another gas, their volumes are in the ratios of small integers ಅಂತ ಇದೆ. then their volumes ಹೇಗಿರುತ್ತೆ, the ratio of small integers, okay. ಸೊ ಅಂದ್ರೆ ಎರಡು ಗ್ಯಾಸ್ ಇದೆ, ಗ್ಯಾಸ್ ಎ ಮತ್ತೆ ಗ್ಯಾಸ್ ಬಿ. ಅವಾಗ ಅದರ ವಾಲ್ಯೂಮ್ ಹೇಗಿರುತ್ತೆ, ದೇ ಕಂಬೈನ್ ಟು ಫಾರ್ಮ್ ಅ ಎ ಪ್ಲಸ್ ಬಿ ಕಂಬೈನ್ ಟು ಫಾರ್ಮ್ ಅ ಗ್ಯಾಸ್ ಸಿ. ಟು ಅನದರ್ ಗ್ಯಾಸ್ ಇದ್ದಾಗ ಅವಾಗ ವಾಲ್ಯೂಮ್ಸ್ ಆರ್ ಇನ್ ದ ಸ್ಮಾಲ್, ವಾಲ್ಯೂಮ್ಸ್ ಆರ್ ಇನ್ ದ ರೇಷಿಯೋಸ್ ಆಫ್ ಸ್ಮಾಲ್ ಇಂಟಿಜರ್ಸ್ n1 by n2 ಅಥವಾ na by nb ಅಂತ ಬರೀಬಹುದು. ಸೊ ದಿಸ್ ಅಬೌಟ್ ದಿ ಅವಗಡ್ರೋಸ್ ಲಾ ಅಂಡ್ ಗೇ-ಲುಸಾಕ್ಸ್ ಲಾ. ಓಕೆ, next we move to the next one, behavior of gases ಅಂತ ಬರುತ್ತೆ. ಸೊ ಬಿಹೇವಿಯರ್ ಆಫ್ ಗ್ಯಾಸಸ್ ಅಲ್ಲಿ ನಾವು ಏನನ್ನ ಸ್ಟಡಿ ಮಾಡಬಹುದು ಅಂದ್ರೆ, ಸೊ ಐಡಿಯಲ್ ಗ್ಯಾಸ್ ಮತ್ತೆ ರಿಯಲ್ ಗ್ಯಾಸ್ ಅಂತ ಟೂ ಟರ್ಮ್ಸ್. ಐಡಿಯಲ್ ಗ್ಯಾಸ್ ಮೀನ್ಸ್ ಅ ಗ್ಯಾಸ್ ವಿಚ್ ಒಬೇಸ್ ಐಡಿಯಲ್ ಗ್ಯಾಸ್ ಇಕ್ವೇಶನ್. ಓಕೆ, ಅ ಗ್ಯಾಸ್ ವಿಚ್ ಒಬೇಸ್ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅನ್ನ ನಾವು ಐಡಿಯಲ್ ಗ್ಯಾಸ್ ಅಂತ ಕರಿತೇವೆ. ಸೊ ರಿಯಲ್ ಗ್ಯಾಸಸ್ ಅಂದ್ರೆ the ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಇಂದ ಏನಾಗುವಂತದ್ದು,
ಡಿವಿಯೇಟ್ ಆಗುವಂಥದ್ದು, ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಇಂದ ಡಿವಿಯೇಟ್ ಆಗುವಂಥದ್ದನ್ನ ನಾವು ರಿಯಲ್ ಗ್ಯಾಸಸ್ ಅಂತ ಕರಿತೇವೆ. ಸೊ ರಿಯಲ್ ಗ್ಯಾಸಸ್ ಮೀನ್ಸ್ ಐಡಿಯಲ್ ಗ್ಯಾಸ್ ಇಂದ ನಾವೇನಾಗ್ಬೇಕು, ಅದು ಡಿವಿಯೇಟ್ ಆಗತ್ತೆ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಇಂದ. ಓಕೆ, ಸೊ ಇಲ್ಲಿ ರಿಯಲ್ ಗ್ಯಾಸಸ್ ಏನ್ ಮಾಡತ್ತೆ ಅಂದ್ರೆ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಅನ್ನ ಶೋ ಮಾಡತ್ತೆ ಯಾವಾಗ, ಬಟ್ ಕಂಡೀಷನ್ ಏನಿರ್ಬೇಕು, ಎಟ್ ಲೋ ಪ್ರೆಷರ್ ಅಂಡ್ ಹೈ ಟೆಂಪರೇಚರ್. ಲೋ ಪ್ರೆಷರ್ ಮತ್ತೆ ಹೈ ಟೆಂಪರೇಚರ್ ಅಲ್ಲಿ ಅದು ಏನ್ ಮಾಡತ್ತೆ, ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಅನ್ನ ಶೋ ಮಾಡತ್ತೆ. ಓಕೆ, ಅಂದ್ರೆ ಎಕ್ಸಾಕ್ಟ್ಲಿ ಶೋ ಮಾಡತ್ತೆ ಅಂತಲ್ಲ, ಬಟ್ ಸ್ವಲ್ಪ ಆದ್ರೂ ಅದು ಐಡಿಯಲ್ ಗ್ಯಾಸ್ ಬಿಹೇವಿಯರಿಗೆ ಹತ್ರ ಬರುತ್ತೆ. ಸೊ ಇಫ್ ವಿ ಪ್ಲಾಟ್ ದ ಗ್ರಾಫ್ ಆಫ್ ಯಾವುದು ಪ್ರೆಷರ್ ಅನ್ನ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ತಗೊಂಡು, ಓಕೆ, ಪಿ ವಿ ಬೈ ಟಿ, ಪಿ ವಿ ಬೈ ಮ್ಯೂ ಟಿ ಅಥವಾ ಟಿ ಅಂತ ತಗೊಳ್ಬಹುದು. ದಿಸ್ ಇಸ್ ಟೇಕನ್ ಅಲಾಂಗ್ ಅಥವಾ ಎನ್ ಆರ್ ಟಿ ಮ್ಯೂ ಟಿ ಹೇಗೂ ತಗೊಳ್ಳಿ. ಸೊ ದಿಸ್ ಇಸ್ ಟೇಕನ್ ಅಲಾಂಗ್ y axis. y axis ಅಲ್ಲಿ ತಗೊಂಡ್ರೆ at that case, in that case, ideal gas ಹೇಗಿರತ್ತಪ್ಪ ಅಂದ್ರೆ pressure remains constant here. Sorry, PV by mu T is constant. ಯಾಕಂದ್ರೆ PV is equal to nRT ಅಲ್ವಾ? So PV is equal to ಏನು, ideal gas equation ಏನ್ ಹೇಳುತ್ತೆ, PV is equal to nRT ಅಂತ ಹೇಳುತ್ತೆ. Or PV by NT is equal to R, that is a constant. ಇದು ideal gas equation. Next ಬರುತ್ತೆ ನಮ್ಗೆ. So that is the ideal gas equation. So in case of ideal gas, if we plot the graph of PV by NT versus pressure, graph ಹಾಕಿದ್ರೆ as the pressure increase ಆದಾಗೆ this value remains constant. PV by NT remains constant ಅಲ್ವಾ? ಸೊ ಹಾಗಾಗಿ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ಬಟ್ ನಾವು ಇನ್ ರಿಯಾಲಿಟಿ ಗ್ಯಾಸಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ದೇ ಡಿವಿಯೇಟ್ ಫ್ರಮ್ ದಿಸ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್. ಸೊ ಬಟ್ ಆದ್ರೆ ಇಫ್ ದ ಟೆಂಪರೇಚರ್ ಇಸ್ ಹೈ ಟೆಂಪರೇಚರ್ ಮತ್ತೆ ನೋಡ್ಬೋದು ಇಲ್ಲಿ ಲೋ ಪ್ರೆಷರ್ ಅಲ್ಲಿ, ಪ್ರೆಷರ್ ಕಡಿಮೆ ಇದ್ದಾಗ ದೇ ಬಿಹೇವ್ ಲೈಕ್ ಐಡಿಯಲ್ ಗ್ಯಾಸ್. ಸ್ವಲ್ಪ ಐಡಿಯಲ್ ಗ್ಯಾಸ್ ತರ ಬಿಹೇವ್ ಮಾಡತ್ತೆ, ಬಟ್ ಎಕ್ಸಾಕ್ಟ್ಲಿ ನಾಟ್ ಎಕ್ಸಾಕ್ಟ್ಲಿ. ನೋಡಿ, ಈಗ T1 ಮತ್ತೆ T3 ಗೆ ಕಂಪೇರ್ ಮಾಡಿದ್ರೆ T3 ಟೆಂಪರೇಚರ್ ಇಸ್ ಲೆಸ್ ದೆನ್ T1 ಅಂದ್ರೆ ಇದು ಹೈ ಟೆಂಪರೇಚರ್ ಅಲ್ಲಿ ಇದೆ ಅಂತ ಆಯ್ತು. ಸೊ ಅದು ಏನ್ ಮಾಡುತ್ತೆ, ಐಡಿಯಲ್ ಗ್ಯಾಸ್ ಬಿಹೇವಿಯರ್ಗೆ ಆಲ್ಮೋಸ್ಟ್ ಹತ್ರ ಬರುತ್ತೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಬಿಹೇವಿಯರ್ ಆಫ್ ಐಡಿಯಲ್ ಗ್ಯಾಸ್. ಸೊ ಇಲ್ಲಿಂದ ನಾವೇನ್ ಹೇಳ್ಬಹುದು ಅಂದ್ರೆ PV ಇಸ್ ಈಕ್ವಲ್ ಟು nRT ಫಾರ್ ಎನ್ ಐಡಿಯಲ್ ಗ್ಯಾಸ್. ಓಕೆ, ಸೊ ಇದು ಬಿಹೇವಿಯರ್ ಆಫ್ ಗ್ಯಾಸಸ್ ಅನ್ನ ತೋರಿಸುತ್ತೆ, ರಿಯಲ್ ಗ್ಯಾಸಸ್ ಅನ್ನ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ಇಲ್ಲಿ ಎಲ್ಲ ಥಿಯರಿ ಪಾರ್ಟ್ಗಳೇ ಇದಾವೆ. ಸೊ ಏನ್ ಇಕ್ವೇಶನ್ ಅನ್ನ ಡಿರೈವ್ ಮಾಡುವಂತದ್ದೇನಿಲ್ಲ. ಓಕೆ, ಸೊ ಇಲ್ಲಿ ಈ ಇಕ್ವೇಶನ್ ಅಲ್ಲಿ ಏನ್ ನೋಡ್ತೇವೆ, ಈ ಪಾರ್ಟ್ ಅಲ್ಲಿ ಏನ್ ನೋಡ್ತೇವೆ ಅಂದ್ರೆ ಇಕ್ವೇಶನ್ ಆಫ್ ಸ್ಟೇಟ್ ಆಫ್ ಎ ಪರ್ಫೆಕ್ಟ್ ಗ್ಯಾಸ್ ಅಂತ ಇದೆ ಅಲ್ವಾ? ಸೊ ಇಕ್ವೇಶನ್ ಆಫ್ ಸ್ಟೇಟ್ ಆಫ್ ಎ ಪರ್ಫೆಕ್ಟ್ ಗ್ಯಾಸ್. ಸೊ ಇಕ್ವೇಶನ್ ಆಫ್ ಎ ಸ್ಟೇಟ್ ಆಫ್ ಎ ಪರ್ಫೆಕ್ಟ್ ಗ್ಯಾಸ್ ಅಂದ್ರೆ ಇನ್ ದಿಸ್ ಕೇಸ್ ಲಾಸ್ಟ್ ಇದರಲ್ಲಿ ಕೂಡ ನಾವು ಯೂಸ್ ಮಾಡಿದ್ವಿ ಥರ್ಮೋಡೈನಮಿಕ್ಸ್ ಅಲ್ಲಿ, ದ ರಿಲೇಷನ್ ಬಿಟ್ವೀನ್ ಪ್ರೆಷರ್, ವಾಲ್ಯೂಮ್ ಅಂಡ್ ಟೆಂಪರೇಚರ್. ದ ರಿಲೇಷನ್ ಕಂಟೈನಿಂಗ್ or the equation which relates the thermodynamic state variables pressure, volume and temperature is given by an equation. That equation is known as equation of state. ಅದೇ ನಾವು ಪರ್ಫೆಕ್ಟ್ ಗ್ಯಾಸ್ ಅನ್ನ ತಗೊಂಡ್ರೆ ಇಕ್ವೇಶನ್ ಆಫ್ ಸ್ಟೇಟ್ ಏನಾಗುತ್ತೆ, PV is equal to nRT ಅಂತ ಬರುತ್ತೆ. ಸೊ ಈ PV is equal to nRT ರಿಲೇಷನ್ ಅನ್ನ ನಾವು ಹೇಗೆ ಒಬ್ಟೈನ್ ಮಾಡಬಹುದು ಅಂದ್ರೆ ಗ್ಯಾಸಸ್ ಎಟ್ ಲೋ ಪ್ರೆಷರ್. ಓಕೆ, ಸೊ ಲೋ ಪ್ರೆಷರ್ಸ್ ಅಂದ್ರೆ ಗ್ಯಾಸ್ ಪಾರ್ಟಿಕಲ್ಸ್ ಆರ್ ಫಾರ್ ಅಪಾರ್ಟ್, ಒಂದಕ್ಕೊಂದು ತುಂಬಾ ದೂರ ಇರಬೇಕು. ಪ್ರೆಷರ್ ಜಾಸ್ತಿ ಯಾವಾಗ ಆಗತ್ತೆ ಹೇಳಿ, ಇನ್ ದ ಒಂದ್ ಚಿಕ್ಕ ಪ್ಲೇಸ್ ಅಲ್ಲಿ ನಾವೇನ್ ಹಾಕಿದ್ರೆ ತುಂಬಾ ಪಾರ್ಟಿಕಲ್ಸ್ ಬಂದ್ರೆ ಅವಾಗ ಪ್ರೆಷರ್ ಮೋರ್ ಆಗತ್ತೆ. ಸೊ ಪಾರ್ಟಿಕಲ್ಸ್ ಒಂದಕ್ಕೊಂದು ತುಂಬಾ ದೂರದಲ್ಲಿದ್ರೆ ಅವಾಗ ಗ್ಯಾಸ್ ಪಾರ್ಟಿಕಲ್ಸ್ ಆರ್ ಫಾರ್ ಅಪಾರ್ಟ್ ಇದ್ರೆ ದಟ್ ಇಸ್ ಎಟ್ ಲೋ ಪ್ರೆಷರ್. ಸೊ ಗ್ಯಾಸಸ್ ಎಟ್ ಲೋ ಪ್ರೆಷರ್ಸ್ ಹ್ಯಾವ್ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ಕೆಳಗಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತೋರಿಸುತ್ತೆ ಗ್ಯಾಸಸ್ ಎಟ್ ಲೋ ಪ್ರೆಷರ್. ಏನ್ ಹೇಳ್ತಾರೆ, ಒಂದು ಇಂಪಾರ್ಟೆಂಟ್ ಲಾ ಬರುತ್ತೆ, ದಟ್ ಇಸ್ ದ ಬಾಯ್ಲ್ಸ್ ಲಾ. ಇನ್ ಗ್ಯಾಸ್ ಲಾದಲ್ಲಿ ಮೇನ್ ಆಗಿ ಬರುವಂತದ್ದು ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ ಏನ್ ಹೇಳುತ್ತಂದ್ರೆ ಇಫ್ ವಿ ಕೀಪ್ ಅ ಟೆಂಪರೇಚರ್ ಕಾನ್ಸ್ಟೆಂಟ್, ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ V is inversely proportional to P ಅಲ್ವಾ? ಸೊ ಈ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಮೀನಿಂಗ್ ಏನು,
ಇಫ್ ವಾಲ್ಯೂಮ್ ಇನ್ಕ್ರೀಸಸ್ ದೆನ್ ಪ್ರೆಷರ್ ಏನಾಗತ್ತೆ, ಡಿಕ್ರೀಸ್ ಆಗತ್ತೆ ಅಂತ ಅರ್ಥ. ಅಥವಾ ಈ ಪ್ರಪೋರ್ಷನಾಲಿಟಿ ಸಿಂಬಾಲ್ ಅನ್ನ ನಾವು ಈಕ್ವಲ್ ಸೈನ್ ಇಂದ ರಿಪ್ಲೇಸ್ ಮಾಡಬಹುದು. ಅವಾಗ ಏನ್ ಹಾಕ್ತೇವೆ ಇಲ್ಲಿ, ವಿ ಪುಟ್ ಅ ಕಾನ್ಸ್ಟೆಂಟ್ ಟರ್ಮ್ ಹಿಯರ್ ಆರ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಪಿ. ಆರ್ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ ಏನಾಯ್ತು, ಪಿ ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಆಯ್ತು. ಇದನ್ನ ಹೀಗೂ ಬರೀಬಹುದು. ಆರ್ P1 V1 is equal to P2 V2 is equal to constant ಇರುತ್ತೆ ಅಲ್ವಾ. ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ remains constant. P1 V1 is equal to P2 V2 is equal to P3 V3 is equal to so on ಅಂತ ಬರೀಬಹುದು. ಇದು ಒಂದು ಇಂಪಾರ್ಟೆಂಟ್ ಲಾ, ದಟ್ ಇಸ್ ದ ಬಾಯ್ಲ್ಸ್ ಲಾ ಅಂತ ಕರಿತೀವಿ. ಹಾಗೆ ಇನ್ನೊಂದು ಬರ್ತದೆ, ಯಾವ್ದಪ್ಪ ಅಂದ್ರೆ ಚಾರ್ಲ್ಸ್ ಲಾ. ಚಾರ್ಲ್ಸ್ ಲಾ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ವಾಲ್ಯೂಮ್ ಅಂಡ್ ಟೆಂಪರೇಚರ್. ಸೊ ಚಾರ್ಲ್ಸ್ ಲಾ ಏನ್ ಹೇಳತ್ತಂದ್ರೆ, according to Charles law, volume of given mass of a gas is directly proportional to temperature. V is proportional to temperature, directly proportional to temperature. That means if V increases, then temperature also increases. Alva? So volume increase adre temperature increase agate, athwa temperature increase adre volume increase agate. Or V by T anta tagondre, or V is equal to ಪ್ರಪೋರ್ಷನಾಲಿಟಿ ಸಿಂಬಾಲ್ ಅನ್ನ ಈಕ್ವಲ್ ಸೈನ್ ಇಂದ ರಿಪ್ಲೇಸ್ ಮಾಡಿದ್ರೆ ವಿ ಪುಟ್ ಅ ಕಾನ್ಸ್ಟೆಂಟ್ ಹಿಯರ್ ಇಂಟು ಟಿ. ಆರ್ ವಿ ಬೈ ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಆಗತ್ತೆ. ವಿ ಬೈ ಟಿ ಇಸ್ ಕಾನ್ಸ್ಟೆಂಟ್ ಅಂದ್ರೆ ನಾವು ಹೇಗ್ ಬರೀಬಹುದು, ವಿ ಒನ್ ಬೈ ಟಿ ಒನ್ ಇಸ್ ಈಕ್ವಲ್ ಟು ವಿ ಟು ಬೈ ಟಿ ಟು ಇಸ್ ಈಕ್ವಲ್ ಟು ಸೋ ಆನ್, ವಿ ತ್ರೀ ಬೈ ಟಿ ತ್ರೀ ಸೋ ಆನ್. ಓಕೆ, ಸೊ ಈ ರೀತಿಯಲ್ಲಿ ಬರೀಬಹುದು. ಸೊ ಇದು ಚಾರ್ಲ್ಸ್ ಲಾ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇನ್ನೊಂದು ಇದೆ ಅವಗಡ್ರೋಸ್ ಲಾ. ನಾನು ಆಲ್ರೆಡಿ ಹೇಳಿದೆ, ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್, ನಂಬರ್ ಆಫ್ ಮೋಲ್ಸ್ ಅಲ್ವಾ. at constant temperature and pressure, equal volumes of all gases at equal temperatures and pressure have the same number of molecules ಅಂತ ಹೇಳ್ತೇವೆ. ಅಂದ್ರೆ if you double amount of gas molecules, volume would double. if pressure is to remain constant ಆಗಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ತೇವೆ ನಾವು, volume is directly proportional to number of moles. At constant temperature and pressure, the volume is directly proportional to number of moles. ಇದು n represents ಅಂದ್ರೆ v versus n ಗ್ರಾಫ್ ಹಾಕಿದ್ರೆ we get a linear plot. ಅದನ್ನ ನಾವು ಹೇಗ್ ಬರೀಬಹುದು, v1 by n1 is equal to v2 by n2 ಅಂತ ಬರೀಬಹುದು. ಓಕೆ, ಸೊ ಇದು ಅವಗಡ್ರೋ ಲಾ. ಇದು ಮೂರು ಲಾವನ್ನ ಕಂಬೈನ್ ಮಾಡಿದ್ರೆ, ಯಾವುದು ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಮತ್ತೆ ಅವಗಡ್ರೋ ಲಾವನ್ನ ಕಂಬೈನ್ ಮಾಡಿದ್ರೆ ನಾವ್ ಏನ್ ಬರೀಬಹುದು, ಇಕ್ವೇಶನ್ ಆಫ್ ಸ್ಟೇಟ್ ಆಫ್ ಎ ಪರ್ಫೆಕ್ಟ್ ಗ್ಯಾಸ್, ದಟ್ ಇಸ್ ದ ಐಡಿಯಲ್ ಗ್ಯಾಸ್ ಅನ್ನ ಬರೀಬಹುದು. ಸೊ ಇಲ್ಲಿ ಐಡಿಯಲ್ ಗ್ಯಾಸ್ ಅನ್ನ ಇಕ್ವೇಶನ್ ಅನ್ನ ನಾವು ಹೇಗೆ ಬರೀತೇವೆ ಅಂದ್ರೆ, ಇದು ಇಕ್ವೇಶನ್ ಎಲ್ರಿಗೂ ಗೊತ್ತು. ಈ ಇಕ್ವೇಶನ್ ಬಗ್ಗೆ ಆಲ್ರೆಡಿ ನೀವು ನೋಡಿದಿರಿ, ಇಕ್ವೇಶನ್ ಅನ್ನ ಸ್ಟಡಿ ಮಾಡಿದಿರಿ. ಸೊ ಪಿ ವಿ ಇಸ್ ಈಕ್ವಲ್ ಟು ಎನ್ ಕೆ ಬಿ ಟಿ ಅನ್ನೋದು ಇಕ್ವೇಶನ್. ಪಿ ವಿ ಇಸ್ ಈಕ್ವಲ್ ಟು ಎನ್ ಕೆ ಬಿ ಟಿ. ಸೊ ಈ ಇಕ್ವೇಶನ್ ಅಲ್ಲಿ, ಇದು ಫೇಮಸ್ ಇಕ್ವೇಶನ್, ಫಿಸಿಕ್ಸ್ ಅಲ್ಲಿ ಯೂಸ್ ಮಾಡುವಂತ ಥರ್ಮೋಡೈನಮಿಕ್ಸ್, ಕೆನೆಟಿಕ್ ಥಿಯರಿಯಲ್ಲಿ ಯೂಸ್ ಮಾಡುವಂತ ಫೇಮಸ್ ಇಕ್ವೇಶನ್, ದಟ್ ಈಸ್ ದ ಐಡಿಯಲ್ ಗ್ಯಾಸ್ ಇಕ್ವೇಶನ್. ಓಕೆ, ಸೊ ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಇಲ್ಲಿ P represents the pressure here, V represents the volume, alva. So N represents not the number of moles, here N represents number of particles anna represent ಮಾಡುತ್ತೆ. T represents temperature, means absolute temperature. Okay, so ಇಲ್ಲಿ ಈ N into KB ಅಂತ ಇದೆ ಅಲ್ವಾ, N into KB. KB is known as Boltzmann constant. ಇದನ್ನ ಏನಂತ ಕರೀತೇವೆ, this is a constant that is called ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. ಸೊ ಈ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಗೆ ವ್ಯಾಲ್ಯೂ ಎಷ್ಟಿದೆಪ್ಪ ಅಂದ್ರೆ, ಪ್ರಾಕ್ಟಿಕಲಿ ಇದನ್ನು ಫೈಂಡ್ ಔಟ್ ಮಾಡಿದ್ದಾರೆ. KB is equal to 1.38 into 10 raised to minus 23. ಯೂನಿಟ್ ಏನಾಗುತ್ತೆ, ಮೀಟರ್ ಸ್ಕ್ವೇರ್, kg, s raised to minus 2, k raised to minus 1. ಇದು ಬೋಲ್ಟ್ಜ್ಮನ್ ಕಾನ್ಸ್ಟೆಂಟಿನ ವ್ಯಾಲ್ಯೂ. ಓಕೆ, ಸೊ ದಿಸ್ NKB ಅಂತಿದೆ ಅಲ್ವಾ, ನಂಬರ್ ಆಫ್ ಪಾರ್ಟಿಕಲ್ಸ್, ಎಷ್ಟು ಪಾರ್ಟಿಕಲ್ಸ್ ಇದೆ into Boltzmann constant. This is equal to, you can write it as small n into r. So ಇಲ್ಲಿ small n ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ನಂಬರ್ ಆಫ್ ಮೋಲ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅಂಡ್ r is ಆಲ್ರೆಡಿ ಗೊತ್ತು, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಅಂಡ್ r ವ್ಯಾಲ್ಯೂ ಎಷ್ಟಾಗತ್ತೆ, 8.314 ಅಲ್ವಾ.
R value is 8.314 joule per mole per Kelvin ಅಂತ ಬರೀತೇವೆ. ಜೌಲ್ಸ್ ಪರ್ ಮೋಲ್ ಪರ್ ಕ್ಯಾಲ್ವಿನ್ ಯಾವುದು R ವ್ಯಾಲ್ಯೂ. ಇದನ್ನ ಕರೆಯೋದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಕರಿತೇವೆ. ಸೊ ಹಾಗಾಗಿ ಈ ಇಕ್ವೇಶನ್ ಅನ್ನ ಹೇಗ್ ಬರೀಬಹುದು? ಒಂದು ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅನ್ನ ಈ ಫಾರ್ಮ್ ಅಲ್ಲಿ ಬರೀಬಹುದು. ಆರ್ ದಿಸ್ ಈಸ್ ಈಕ್ವಲ್ ಟು ಪಿ ವಿ ಈಸ್ ಈಕ್ವಲ್ ಟು NRT ಅಂತಾನು ಬರೀಬಹುದು. ಹಿಯರ್ N ರಿಪ್ರೆಸೆಂಟ್ಸ್ ನಂಬರ್ ಆಫ್ ಮೋಲ್ಸ್ ಅಂಡ್ R ರಿಪ್ರೆಸೆಂಟ್ಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಅದೇ ಇನ್ ವರ್ಡ್ಸ್ ಅಲ್ಲಿ ನಾವು ಐಡಿಯಲ್ ಗ್ಯಾಸ್ ಲಾ ಅನ್ನ ತಗೊಂಡ್ರೆ ದ ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಇಸ್ ಈಕ್ವಲ್ ಟು ದ ನಂಬರ್ ಆಫ್ ಪಾರ್ಟಿಕಲ್ಸ್ ಮಲ್ಟಿಪ್ಲೈಡ್ ಬೈ ದ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಅಂಡ್ ಟೆಂಪರೇಚರ್ ಅಂತ ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಇಕ್ವೇಶನ್ ಆಗತ್ತೆ. ಇದು ಒಂದ್ ಇಟ್ಕೊಂಡ್ರೆ ನಾವು ಬಾಯ್ಲ್ಸ್ ಲಾ ಹೇಳ್ಬಹುದು, ಚಾರ್ಲ್ಸ್ ಲಾ ಹೇಳ್ಬಹುದು ಅಲ್ವಾ. ಸೊ ಪಿ ವಿ ಇಸ್ ಕಾನ್ಸ್ಟೆಂಟ್ ಅಂದ್ರೆ ಬಾಯ್ಲ್ಸ್ ಲಾ ಆಯ್ತು, ವಿ ಬೈ ಟಿ ಇಸ್ ಕಾನ್ಸ್ಟೆಂಟ್ ಅಂದ್ರೆ ಚಾರ್ಲ್ಸ್ ಲಾ ಆಯ್ತು. ಸೊ ಹಾಗಾಗಿ ಯಾವ ಗ್ಯಾಸ್ ಬಾಯ್ಲ್ಸ್ ಲಾ ಮತ್ತೆ ಚಾರ್ಲ್ಸ್ ಲಾ ವನ್ನ ಒಬೆ ಮಾಡತ್ತೋ ಹಾಗೆ ಇಲ್ಲಿ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಮಾಲ್ ಎನ್ ಕೂಡ ಆಗತ್ತೆ, ನಂಬರ್ ಆಫ್ ಮೋಲ್ಸ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಈ ಮೂರು ಲಾ ವನ್ನ ಸ್ಯಾಟಿಸ್ಫೈ ಮಾಡುವಂತ ಇಕ್ವೇಶನ್ ಅನ್ನ ನಾವೇನಂತ ಕರಿತೇವೆ? ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅಂತ ಕರಿತೇವೆ. ಐಡಿಯಲ್ ಗ್ಯಾಸ್ ಲಾ ಇಕ್ವೇಶನ್ ಅಥವಾ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅಂತ ಕರಿತೇವೆ. ಸೊ ದ ಗ್ಯಾಸ್ ವಿಚ್ ಒಬೇಸ್ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಇಸ್ ನೌನ್ ಆಸ್ ಐಡಿಯಲ್ ಗ್ಯಾಸ್ ಅಂತ ಹೇಳ್ತೇವೆ. ಸೊ ತುಂಬಾ ಇಂಪಾರ್ಟೆಂಟ್ ಇದು ಫಿಸಿಕ್ಸ್ ಅಲ್ಲಿ. ಫಿಸಿಕ್ಸಿನ ಬೇಸಿಕ್ಕಿನ ಒಂದು ಇಕ್ವೇಶನ್ ಅಂತಾನು ತಗೊಳ್ಬಹುದು ಥರ್ಮೋಡೈನಮಿಕ್ಸ್ ಅಲ್ಲಿ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ಓಕೆ, ಸೊ ಇಲ್ಲಿ ಬರುವಂತದ್ದು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ಸ್ ಅಂತ ಬರ್ತದೆ. ಸೊ ಡಾಲ್ಟನ್ಸ್ ಬಹಳ ಸಿಂಪಲ್ ಲಾ ಇದು. ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಏನ್ ಹೇಳತ್ತೆ ಅಂದ್ರೆ, ಸೊ a mixture of non-interacting gases ಇದ್ರೆ, okay, so mixture of, this is for an ideal gas, so ideal gas ಗೆ ಅಪ್ಲೈ ಮಾಡ್ತೇವೆ ಇದನ್ನ. the total pressure of a mixture of non-reacting ಅಂದ್ರೆ non-interacting gases ಇದ್ರೆ, ಅಲ್ಲಿ ಟೋಟಲ್ ನಾನ್ ಇಂಟರಾಕ್ಟಿಂಗ್ ಗ್ಯಾಸಸ್ ಅನ್ನ ನಾವು ಒಂದು ವೆಸಲ್ ಅಲ್ಲಿ, ಕ್ಲೋಸ್ಡ್ ವೆಸಲ್ ಅಲ್ಲಿ ತಗೊಂಡಿದ್ವಿ ಅಂತಂದ್ರೆ, ಆ ಕೇಸಲ್ಲಿ ಏನಾಗತ್ತಂದ್ರೆ ನಾನ್ ರಿಯಾಕ್ಟಿಂಗ್ ಗ್ಯಾಸಸ್, ದ ಟೋಟಲ್ ಪ್ರೆಷರ್ ಆಫ್ ಎ mixture of non-reacting gases is equal to the sum of the partial pressures of the individual gases. So ಏನಾಗುತ್ತೆ? It is equal to sum of the partial pressures of the individual gases. ಬಹಳ ಸಿಂಪಲ್. So P total is equal to sum of partial pressures. P1 plus P2 plus P3 so on. So ಇದನ್ನ ನ್ಯೂಮೆರಿಕಲ್ಸ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡಬಹುದು. or this P total is equal to ಹೀಗೂ ಬರೀಬಹುದು. P1 ಅನ್ನ ಕೆಲವೊಂದ್ಸರಿ ಯಾವ ಫಾರ್ಮ್ ಅಲ್ಲಿ ತಗೋತೇವೆ ಅಂದ್ರೆ, P1 is μ1 R T1 by V1, okay, plus μR T2 by V plus μR T3 by V2 V3 plus so on. ಬಟ್ ನಾವಿಲ್ಲಿ ಏನ್ ತಗೋತಾ ಇದ್ದೇವೆ ಅಂದ್ರೆ, ಇದರ ಟೆಂಪರೇಚರ್ ಅಥವಾ ಇದನ್ನ ನಾವು ಹೇಗೆ ಬರೀತೇವೆ ಅಂದ್ರೆ, ಸೊ ಪಿ ವಿ ಇಸ್ ಈಕ್ವಲ್ ಟು μRT ಅಂತಾನು ತಗೊಳ್ಬಹುದು. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ವಾಲ್ಯೂಮ್ ಸೇಮ್ ವೆಸಲ್ ಅಲ್ಲಿ ತಗೊಂಡ್ರೆ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್, ಟೆಂಪರೇಚರ್ ಆಲ್ಸೋ ಕಾನ್ಸ್ಟೆಂಟ್. ಸೊ μRT by V ಅಂತ ತಗೊಳ್ಬಹುದು. ಪ್ಲಸ್ ಅಂದ್ರೆ ವೇರಿ ಆಗುವಂತದ್ದು ಯಾವ್ದಂದ್ರೆ, ಇಲ್ಲಿ ಈ ಕೇಸಲ್ಲಿ ನಾವು ಒಂದು ಕ್ಲೋಸ್ಡ್ ವೆಸಲ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಒಂದು ವೆಸಲ್ ಇದೆ, ಕ್ಲೋಸ್ಡ್ ವೆಸಲ್ ಇದೆ, ಇದರಲ್ಲಿ ನಾವು ಗ್ಯಾಸ್ ಪಾರ್ಟಿಕಲ್ಸ್ ಅನ್ನ, ಗ್ಯಾಸಸ್ ಅನ್ನ ತಗೊಂಡಿದ್ದೇವೆ. ಯಾವ್ದಿದೆ? ಗ್ಯಾಸ್ ಎ ಇದೆ, ಬಿ ಇದೆ, ಸಿ ಇದೆ, ಸೊ ಆನ್ ಬಹಳಷ್ಟು ಇದಾವೆ. ನಾನ್ ಇಂಟರಾಕ್ಟಿಂಗ್ ಗ್ಯಾಸಸ್ ಅವು ಹೇಗಿದಾವೆ ಅಂದ್ರೆ ಒಂದಕ್ಕೊಂದು ಮಿಕ್ಸ್ ಆಗ್ತಾ ಇಲ್ಲ, ನಾನ್ ರಿಯಾಕ್ಟಿಂಗ್ ಗ್ಯಾಸಸ್ ಇದೆ. ಸೊ ಈ ಕೇಸಲ್ಲಿ ವಾಲ್ಯೂಮ್ ವಿ ಆಗತ್ತೆ, ಟೆಂಪರೇಚರ್ ಟಿ ಅಂತ ಇಟ್ಕೊಳ್ಳೋಣ. ಬಟ್ ನಂಬರ್ ಆಫ್ ಮೋಲ್ಸ್ ಇಸ್ ಡಿಫರೆಂಟ್. ಬೇರೆ ಬೇರೆ ಗ್ಯಾಸಿಗೆ ಅದು ಡಿಪೆಂಡಿಂಗ್ ಆನ್ ದ ಮೊನೋ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಥವಾ ಡೈ ಅಟಾಮಿಕ್ ಅಥವಾ ಪಾಲಿಅಟಾಮಿಕ್ ಅಂತ ಅದರ ನಂಬರ್ ಆಫ್ ಮೋಲ್ಸ್ ಏನಾಗತ್ತೆ? ಡಿಫ್ರೆಂಟ್ ಆಗತ್ತೆ. ಸೊ ಈ ಕೇಸಲ್ಲಿ ನಂಬರ್ ಆಫ್ ಮೋಲ್ಸ್ ಅನ್ನ ರಿಪ್ರೆಸೆಂಟ್ ಮಾಡುವಂತದ್ದು ಯಾವುದು? ಈ μ1 μ2 μ3 ಸೊ ಆನ್, ಇವೆಲ್ಲ ಏನ್ ಮಾಡತ್ತೆ? ನಂಬರ್ ಆಫ್ ಮೋಲ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ಈ ಪ್ರೆಷರ್ ಅನ್ನ ನಾವು ಹೀಗೂ ಬರೀಬಹುದು. ದಿಸ್ ಪ್ರೆಷರ್ ಇಸ್ ಈಕ್ವಲ್ ಟು μ1 ಇಂಟು RT ಡಿವೈಡೆಡ್ ಬೈ V ಅಲ್ವಾ. ಸೊ μ1 ಇಂಟು RT ಡಿವೈಡೆಡ್ ಬೈ V ಪ್ಲಸ್ μ2 ಇಂಟು
RT divided by V ಈ ರೀತಿಯಲ್ಲಿ ಕೂಡ ಬರೀಬಹುದು ಪ್ಲಸ್ so on. So mu1 plus mu2 RT by V ಅನ್ನ ಹೊರಗೆ ತೆಗೆದರೆ mu1 plus mu2 plus so on. ಓಕೆ, ಸೊ ಈ ರೀತಿಯಲ್ಲಿ ಕೂಡ ಬರೀಬಹುದು. ಸೊ ಇದು ಟೋಟಲ್ ಪ್ರೆಷರ್ ಆಫ್ ಎ ಮಿಕ್ಸ್ಚರ್. ಇದು ಏನಂತೇವೆ ನಾವು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಬರುವಂತದ್ದು ಇಕ್ವೇಶನ್ಸ್ ಫಾರ್ ಐಡಿಯಲ್ ಗ್ಯಾಸ್ ಅಂತಿದೆ. ಓಕೆ, ಸೊ ಇಲ್ಲಿ PV is equal to nRT. ಸೊ ಇದು 3 ಇಕ್ವೇಶನ್ ಗಳನ್ನ ನಾವು ಇಕ್ವೇಟ್ ಮಾಡ್ತಾ ಇದ್ದೇವೆ ಜಸ್ಟ್ ಸಿಂಪಲ್ ಆಗಿ. ಸೊ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಐಡಿಯಲ್ ಗ್ಯಾಸ್ ಇಕ್ವೇಶನ್, ಅದನ್ನ PV is equal to nRT ಅಂತ ಬರೀಬಹುದು. Here P is the pressure, V is the volume, N is the number of moles, R is the universal gas constant, T is the absolute temperature. ಸೊ ಅದರ ಇನ್ನೊಂದು ಫಾರ್ಮ್ ಏನು, PV is equal to NKBT ಅಥವಾ NKT. ಸೊ ಇಲ್ಲಿ P pressure, V volume, N represents the number of particles, K represents the Boltzmann constant ಅಂತ ಬರೀತೇವೆ. ಸೊ ಹಾಗೆ ನಾವು ಪ್ರೆಷರ್ ಆಫ್ ಗಿವನ್ ಮಾಸ್ ಆಫ್ ಎ ಗ್ಯಾಸ್ ಈಸ್ ಈಕ್ವಲ್ ಟು, ಸೊ ಹೇಗೆ ಬರೀಬಹುದು ಅಂದ್ರೆ P is equal to 1/3 Nm V square ಅಂತ ಬರೀಬಹುದು. ಪ್ರೆಷರ್ ಅನ್ನ 1/3 Nm V square, ಅಥವಾ ಇಲ್ಲಿ N ಅನ್ನೋದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ವಾಲ್ಯೂಮ್ V square. ಇದನ್ನು ನಾವು ಹೇಗೆ ಬರೀಬಹುದು, P is the pressure, V is the volume ಆದ್ರೆ then this is equal to 1/3 Nm V square. M represents the molar mass. ಓಕೆ, ಮಾಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. V represents the velocity ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಸ್ಕ್ವೇರ್ ಆಫ್ ದ ವೆಲಾಸಿಟಿ V square ಅಂತ. ಸೊ ಈ ಫಾರ್ಮ್ ಅಲ್ಲಿ ಬರೀಬಹುದು. ಅವ್ರ ಇನ್ನೊಂದು, ಸೊ ಇದೇನಾಯ್ತು, pressure to the density of a gas and relates the, ಈ equation ಏನ್ ಮಾಡುತ್ತೆ, pressure to the density of gas and root mean square velocity. ಇಲ್ಲಿ V ಅನ್ನೋದು ರೂಟ್ ಮೀನ್ ಸ್ಕ್ವೇರ್ ಆಗತ್ತೆ. ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಅಂತ ಬರೀತೇವೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ನ್ಯೂಮ್ಯಾರಿಕಲ್ಸ್ ಅನ್ನ ಸಾಲ್ವ್ ಮಾಡುವಾಗ ಈಕ್ವೇಶನ್ ಗಳನ್ನ ಯೂಸ್ ಮಾಡ್ತೇವೆ, ಆವಾಗ ಇನ್ನು ಡಿಟೇಲ್ ಆಗಿ ಇದನ್ನ ತಗೊಳ್ಳೋಣ. ಸೊ ಇಲ್ಲಿ ಜಸ್ಟ್ ರಿಲೇಷನ್ ಅನ್ನ ಬರಿತಾ ಇದ್ದೇನೆ ಅಷ್ಟೇ. ಸೊ ಇನ್ನೊಂದು ರಿಲೇಷನ್ ಬರಿಬಹುದು, ಕೆನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪರೇಚರ್ ಅಂತ ಕರೀತೇವಲ್ವಾ. ಸೊ ಅಲ್ಲಿ ಇದನ್ನ ಸ್ಟಡಿ ಮಾಡುವಂತದ್ದು. ಕೆನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ 3/2 kT, T represents the temperature, is equal to 3 RT by 2 NA ಅಂತ ಇದೆ. NA represents the number of ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ತಗೋತೇವೆ. ಓಕೆ, ಸೊ ಇಲ್ಲಿಂದ ನಾವ್ ಏನ್ ಹೇಳ್ಬಹುದು ಅಂದ್ರೆ half mc ಸ್ಕ್ವೇರ್ ಅಂತಿದೆ ಅಲ್ವಾ. ದ ಎವರೇಜ್ ಕೆನೆಟಿಕ್ ಎನರ್ಜಿ, ಇದು ಏನನ್ನ ರಿಪ್ರೆಸೆಂಟ್ ಮಾಡತ್ತೆ, ಕೆನೆಟಿಕ್ ಎನರ್ಜಿಯನ್ನ ರಿಪ್ರೆಸೆಂಟ್ ಮಾಡತ್ತೆ. ಯಾಕೆ ಹೇಳಿ, kinetic energy is equal to half mv square ಅಂತ ಬರೀತೇವೆ. If c square is the square of the RMS speed ಆದ್ರೆ ಅವಾಗ half mc square represents ಏನು, average kinetic energy ಅನ್ನ represent ಮಾಡುತ್ತೆ. So this kinetic energy is equal to ಏನಾಯ್ತು, 3RT divided by 2 into NA ಅಂತ ಇದೆ ಅಲ್ವಾ. ಸೊ ಅಥವಾ ಈ R by NA ಅನ್ನ ನಾನು R by NA ಅನ್ನ ಹೇಗೆ ರಿಪ್ಲೇಸ್ ಮಾಡಬಹುದು ಅಂದ್ರೆ, ದಿಸ್ ಇಸ್ ಈಕ್ವಲ್ ಟು 3/2 KBT ಅಂತ ಬರೀಬಹುದು. ಯಾಕಂದ್ರೆ KB ಇಸ್ ಈಕ್ವಲ್ ಟು R by NA ಅಲ್ವಾ. ಸೊ ಹಾಗಾಗಿ 3/2 KBT. ಸೊ ಇವೆಲ್ಲ ಇಕ್ವೇಶನ್ ಇಂದ ನಮಗೆ ಗೊತ್ತಾಗೋದು ಏನಂದ್ರೆ, ಜಸ್ಟ್ ನಾವು ನೆನ್ಪಿಟ್ಕೋಬೇಕಾಗಿದ್ದು ಏನಂದ್ರೆ, ಈ ರಿಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೆನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು temperature ಅಲ್ವಾ. kinetic energy is directly proportional to temperature because KB is constant here. ಅಥವಾ ಇಲ್ಲಿ ತಗೊಂಡ್ರೆ ಫಾರ್ ಎ ಗಿವನ್ ಗ್ಯಾಸ್ R is constant and A is constant. kinetic energy is directly proportional to the ಅಂದ್ರೆ average kinetic energy of a molecule is proportional to the absolute temperature of the gas. Okay, it is independent of, ಇದು ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ, pressure, ವಾಲ್ಯೂಮ್ ಆರ್ ನೇಚರ್ ಆಫ್ ದ ಐಡಿಯಲ್ ಗ್ಯಾಸ್ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್, ಕೆನೆಟಿಕ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು
ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದಿ ಗ್ಯಾಸ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ರಿಲೇಷನ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬಹಳಷ್ಟು ಕಡೆ ಇದನ್ನ ಯೂಸ್ ಮಾಡ್ತೇವೆ. ಸೊ ಹಾಗೆ ಇಲ್ಲಿ RMS², ಹಾಫ್ ವಿ ಸ್ಕ್ವೇರ್ಗೆ ಕೂಡ ಇಕ್ವೇಶನ್ ಅನ್ನ ಬರಿಬಹುದು ಅಲ್ವಾ. RMS² ಗೆ ಇಕ್ವೇಶನ್ ಅನ್ನ ಕೂಡ ಬರಿಬಹುದು, ಅದಕ್ಕೆ ಕೂಡ ಇಕ್ವೇಶನ್ ಬರಿಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ kinetic interpretation of temperature ಅಂತ ಆಯ್ತು. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ನಾವು ಯೂಸ್ ಮಾಡುವಂತದ್ದು ಖಾಲಿ ಅಸಂಪ್ಷನ್ಸ್ ಅಷ್ಟೇ. ಕೆನೆಟಿಕ್ ಮೊಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಂತ ಬರುತ್ತೆ. ಕೆನೆಟಿಕ್ ಮೊಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಂದ್ರೆ, ಸೊ ಇಲ್ಲಿ ಕೆನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಇಸ್ ಬೇಸ್ಡ್ ಆನ್ ದ ಮೊಲಿಕ್ಯುಲರ್ ಪಿಕ್ಚರ್ ಆಫ್ ಮ್ಯಾಟರ್. ಸೊ ಅಲ್ಲಿಂದ ನಾವೇನ್ ಹೇಳ್ತೇವೆ, ಸಮ್ ಅಸಂಪ್ಷನ್ಸ್ ಅನ್ನ ಮಾಡ್ಕೋತೇವೆ. ಸೊ ಪಾಸ್ಟುಲೇಟ್ಸ್ ಅಥವಾ ಅಸಂಪ್ಷನ್ಸ್ ಆಫ್ ಕೆನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಮೇನ್ ಆಗಿ ನಾವೇನ್ ಹೇಳ್ಬಹುದು, ಗ್ಯಾಸಸ್ ಆರ್ ಮೇಡ್ ಅಪ್ ಆಫ್ ಟೈನಿ ಮಾಲಿಕ್ಯೂಲ್ಸ್. ಗ್ಯಾಸ್ ಅಲ್ಲಿ ಏನಿರುತ್ತೆ, ಲಾರ್ಜ್ ಅಮೌಂಟ್ ಆಫ್ ಕಲೆಕ್ಷನ್ ಆಫ್ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ ಅಲ್ವಾ. ಸೊ ಈ ಮಾಲಿಕ್ಯೂಲ್ಸ್ ಹೇಗಿರ್ತಾವೆ ಅಂದ್ರೆ, ದಟ್ ಮಾಲಿಕ್ಯೂಲ್ಸ್ ಆರ್ ಆಲ್ವೇಸ್ ಇನ್ ಅ ಕಾನ್ಸ್ಟೆಂಟ್ ಮೋಷನ್. ಆ ಮಾಲಿಕ್ಯೂಲ್ಸ್ ಏನಾಗತ್ತೆ, ದೇ ಆರ್ ಆಲ್ವೇಸ್ ಇನ್ ಅ ಕಾನ್ಸ್ಟೆಂಟ್ ಮೋಷನ್. ಹೇಗಿರ್ತವೆ, ಕಾನ್ಸ್ಟೆಂಟ್ ಮೋಷನ್ ಅಲ್ಲಿ ಇರ್ತವೆ ಅಲ್ವಾ. ಸೊ they are always in constant motion. Okay, next to the forces of attraction between a gas molecules are negligible. So force of ಇಲ್ಲಿ ಏನ್ ಮಾಡ್ತೇವೆ ನಾವು, ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಅನ್ನ ನೆಗ್ಲಿಜಿಬಲ್. ಬಟ್ ಸಾಲಿಡ್ಸ್ ಅಲ್ಲಿ ಏನಿರುತ್ತೆ, ಸಾಲಿಡ್ಸ್ ಮತ್ತೆ ಲಿಕ್ವಿಡ್ಸ್ ಅಲ್ಲಿ, ಸಾಲಿಡ್ಸ್ ಅಲ್ಲಿ ಮೇನ್ ಆಗಿ ಸಾಲಿಡ್ಸ್ ಅಲ್ಲಿ ದ ಫೋರ್ಸ್ ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್ ಇಸ್ ಲಾರ್ಜ್. ಓಕೆ, ಅದನ್ನ ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಅಂತ ಹೇಳ್ತೇವೆ. ಬಟ್ ಇಲ್ಲಿ ಏನಾಗುತ್ತೆ, ಗ್ಯಾಸಸ್ ಅಲ್ಲಿ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಫಾರ್ ಅಪಾರ್ಟ್ ಇರೋದಕ್ಕೆ, ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ನೆಗ್ಲಿಜಿಬಲ್. ಸೊ ಅಟ್ರಾಕ್ಷನ್ ಫೋರ್ಸ್ ಇದ್ರೆ ಏನಾಗ್ತಿತ್ತು, ಗ್ಯಾಸ್ ಜಸ್ಟ್ ಲೈಕ್ ಅ ಸಾಲಿಡ್ ಹಾಗೆ ಒಂದಕ್ಕೊಂದು ಟೈಟ್ಲಿ ಅಟ್ಯಾಚ್ ಆಗಿರ್ತಿತ್ತು ಮಾಲಿಕ್ಯೂಲ್ಸ್ ಅಲ್ವಾ. ಬಟ್ ಇಲ್ಲಿ ಇದು ಲೆಸ್ ಆಗಿರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್. ದ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂಡರ್ಗೋ ಇಲಾಸ್ಟಿಕ್ ಕೊಲಿಷನ್. ಇಲಾಸ್ಟಿಕ್ ಕೊಲಿಷನ್, ದೇ ಅಂಡರ್ಗೋ ಇಲಾಸ್ಟಿಕ್ ಕೊಲಿಷನ್. ಬಂದಿದೆ ನಿಮ್ಗೆ ಇಲಾಸ್ಟಿಕ್ ಕೊಲಿಷನ್ ಅಂತ, ನೀವು ವರ್ಕ್ ಪವರ್ ಎನರ್ಜಿಯಲ್ಲಿ ಓದ್ತೀರಿ. ವಾಟ್ ಈಸ್ ಅನ್ ಇಲಾಸ್ಟಿಕ್ ಕೊಲಿಷನ್ ಅಂಡ್ ಇನ್ ಇಲಾಸ್ಟಿಕ್ ಕೊಲಿಷನ್, ಮೊಮೆಂಟಮ್ ಅಂಡ್ ಕೆನೆಟಿಕ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್ ಇದ್ರೆ ಅದನ್ನ ಇಲಾಸ್ಟಿಕ್ ಕೊಲಿಷನ್ ಅಂತ ಕರಿತೇವೆ. ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ ಅಲ್ಲಿ ಏನಾಗುತ್ತೆ, ದೇ ಅಂಡರ್ಗೋ ಇಲಾಸ್ಟಿಕ್ ಕೊಲಿಷನ್ಸ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಸಂಪ್ಷನ್ ಅಂದ್ರೆ, ದ ಎವರೇಜ್ ಕೆನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ is proportional to the Kelvin temperature of the gas. ಅಂದ್ರೆ the average kinetic energy is directly proportional to absolute temperature of the gas ಅಂತ ಹೇಳ್ಬೋದು. ಸೊ ಇವೆಲ್ಲ ಇಂಪಾರ್ಟೆಂಟ್ ಅಸಂಪ್ಷನ್ಸ್. ಈ ಅಸಂಪ್ಷನ್ಸ್ ಗಳನ್ನ ನಾವು ನ್ಯೂಮ್ಯಾರಿಕಲ್ಸ್ ಗಳಲ್ಲಿ ಯೂಸ್ ಮಾಡ್ತೇವೆ, ನ್ಯೂಮ್ಯಾರಿಕಲ್ಸ್ ಸಾಲ್ವ್ ಮಾಡುವಾಗ ಯೂಸ್ ಮಾಡ್ತೇವೆ. ಸೊ ಇದನ್ ಬಿಟ್ಟು ಇನ್ನೂ ಕೆಲವೊಂದು ಪಾಸ್ಟುಲೇಟ್ಸ್ ಗಳಿದಾವೆ. ಓಕೆ, ಸೊ ಅದನ್ನ ತಗೊಂಡ್ರೆ, ಗ್ಯಾಸಸ್ ಆರ್ ಮೋಸ್ಟ್ಲಿ ಎಂಟಿ ಸ್ಪೇಸ್. ಇದು ಗೊತ್ತು ನಿಮ್ಗೆ, ಆಲ್ರೆಡಿ ತುಂಬಾ ಬೇಸಿಕ್ ಕ್ಲಾಸ್ ಗಳಲ್ಲಿ ಓದಿರ್ತೀರಿ. ಗ್ಯಾಸಸ್ ಆರ್ ಮೋಸ್ಟ್ಲಿ ಎಂಟಿ ಸ್ಪೇಸ್ ಅಲ್ವಾ. ಸೊ ನಮ್ಮ ಈಗ ಸರೌಂಡಿಂಗ್ ಏರ್ ಅನ್ನೇ ತಗೊಂಡ್ರು ಅಲ್ಲಿ ಏನಾಗುತ್ತೆ, ದೇ ಆರ್ ಮೋಸ್ಟ್ಲಿ ಎಂಟಿ ಸ್ಪೇಸ್ ಇದೆ. ಸೊ ಅಗೇನ್ ಗ್ಯಾಸಸ್ ಕಂಟೈನ್ ಮಾಲಿಕ್ಯೂಲ್ಸ್ ವಿಚ್ ಹ್ಯಾವ್ ಅ ರ್ಯಾಂಡಮ್ ಮೋಷನ್. ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗ್ಬಹುದು, ಹೇಗೋ ಒಂದು ಸ್ಟ್ರೇಟ್ ಲೈನ್ ಅಲ್ಲೇ ಮೂವ್ ಆಗ್ತದೆ ಅಂತ ಇಲ್ಲ. ಅದು ಏನಾಗ್ಬಹುದು, ದೇ ಆರ್ ಇನ್ ಕಂಟಿನ್ಯೂಸ್ ಮೋಷನ್. ನಾನು ಹೇಳಿದೆ ಪರ್ಪೆಚುವಲ್ ಮೋಷನ್ ಅಂದ್ರೆ ನೆವರ್ ಎಂಡಿಂಗ್ ಮೋಷನ್. ಸೊ ಹೇಗೂ ಇರ್ಬಹುದು, ರ್ಯಾಂಡಮ್ ಮೋಷನ್ ಅಲ್ಲಿ ಇರ್ತವೆ. ದ ಮಾಲಿಕ್ಯೂಲ್ಸ್ ಹ್ಯಾವ್ ಅ ಕೆನೆಟಿಕ್ ಎನರ್ಜಿ. ಸೊ ಈ ರ್ಯಾಂಡಮ್ ಮೋಷನ್ ಇಂದ ಅಲ್ಲಿ ಏನಾಗುತ್ತೆ, ದೇ ಹ್ಯಾವ್ ಅ ಕೆನೆಟಿಕ್ ಎನರ್ಜಿ. ದ ಮಾಲಿಕ್ಯೂಲ್ಸ್ ಆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್. ದೇರ್ ಆರ್ ನೋ ಫೋರ್ಸಸ್ ಬಿಟ್ವೀನ್ ದೆಮ್. ಅಂದ್ರೆ ದ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್, ಒಂದು ಎರಡು ಅಂತ ಈಗ ಎರಡು ಮಾಲಿಕ್ಯೂಲ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ದೇ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಅಲ್ವಾ. ಸೊ ಅಲ್ಲಿ ಏನಿಲ್ಲ, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಅದರ ಮೇಲೆ. ಸೊ ದೇರ್ ಆರ್ ನೋ ಫೋರ್ಸಸ್ ಬಿಟ್ವೀನ್ ದೆಮ್. ಮಾಲಿಕ್ಯೂಲ್ಸ್ ಸ್ಟ್ರೈಕ್ ದ ವಾಲ್ಸ್ ಆಫ್ ದ ಕಂಟೈನರ್. ದ ಕೊಲಿಷನ್ಸ್ ಆರ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಸೊ ಇದು ಕಂಟೈನರ್ ಅಂತ ಇಟ್ಕೊಂಡ್ರೆ, ಇವು ಖಾಲಿ ಒಂದಕ್ಕೊಂದು ಕೊಲೈಡ್ ಆಗೋದಲ್ಲ, ಅದ್ರ ಜೊತೆಗೆ ಏನಾಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಆ ಕಂಟೈನರ್ ಜೊತೆಗೂ ಕೂಡ ಕೊಲೈಡ್ ಆಗತ್ತೆ. ಕಂಟೈನರ್ ದೇ ಆರ್ ಇನ್ ಅ ರ್ಯಾಂಡಮ್ ಮೋಷನ್ ಅಲ್ವಾ. ಸೊ ಹಾಗಾಗಿ ಅವೇನ್ ಮಾಡತ್ತೆ, ಕಂಟೈನರ್ ಜೊತೆನೂ ಕೊಲೈಡ್ ಆಗತ್ತೆ. ಸೊ ಹೀಗೆ ಕೊಲೈಡ್ ಆದಾಗ ದೇ ಆರ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಆ ಕೊಲಿಷನ್ ಅನ್ನ ನಾವೇನಂತ ತಗೊಳ್ತೇವೆ, ಇಲಾಸ್ಟಿಕ್ ಕೊಲಿಷನ್ ಅಂತ ಕರಿತೇವೆ.
ಸೊ ದೇ ಎಕ್ಸ್ಚೇಂಜ್ ಎನರ್ಜಿ ವಿತ್ ದ ಕಂಟೈನರ್ ಜೊತೆ ಕೂಡ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ಟೋಟಲ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬಹುದು. ದೇ ಎಕ್ಸ್ಚೇಂಜ್ ಎನರ್ಜಿ ವಿತ್ ದ ಕಂಟೈನರ್. ಓಕೆ, ಸೊ ದ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಡಿಪೆಂಡ್ ಆನ್ ದ ಟೆಂಪರೇಚರ್. ಅದನ್ನೇ ನಾನು ಹೇಳಿದ್ದು, ಕೆನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಟಾಪಿಕ್. ಇದು ಜಸ್ಟ್ ಅಸಂಪ್ಷನ್ಸ್. ಈ ಅಸಂಪ್ಷನ್ಸ್ ಬೇಸ್ಡ್ ಸಮ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಲಾ ಇಲ್ಲಿ ಲಾ ಆಫ್ ಈಕ್ವಿಪಾರ್ಟೇಷನ್ ಆಫ್ ಎನರ್ಜಿ ಅಂತ ಬರುತ್ತೆ. ಫಾರ್ ಎ ಡೈನಾಮಿಕಲ್ ಸಿಸ್ಟಮ್ ಇನ್ thermal equilibrium, the energy of system is equally distributed among the various degrees of freedom, and energy associated with the each degree of freedom is equal to half kT ಅಂತಿದೆ, ಅಥವಾ half kBT ಅಂತ ಹೇಳ್ತೇವೆ. ಸೊ ಇನ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ, ಓಕೆ, ಇನ್ ಈಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಏನಾಗುತ್ತೆ, ದ ಟೋಟಲ್ ಎನರ್ಜೀಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಸೊ ಒಂದು ಸಿಸ್ಟಮ್ ಅನ್ನ ತಗೊಂಡ್ರೆ ಅಥವಾ ಒಂದು ಗ್ಯಾಸ್ ಅನ್ನ ತಗೊಂಡ್ರೆ ಟೋಟಲ್ ಎನರ್ಜಿ ಏನಾಗುತ್ತೆ, ದೇ ಆರ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಓಕೆ, ಅಮಾಂಗ್ ದ ವೇರಿಯಸ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಈ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ನೆಕ್ಸ್ಟ್ ಟಾಪಿಕ್ ಅದೇ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಬರುತ್ತೆ, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ದ ಎನರ್ಜಿ ಇಸ್ ಏನಾಗುತ್ತೆ, ಟೋಟಲ್ ಎನರ್ಜಿ ಇಸ್ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಲ್ಲಿ. ಸೊ ಅಲಾಂಗ್ ದ ವೇರಿಯಸ್ ಡಿಗ್ರೀಸ್ ಆಫ್ ಫ್ರೀಡಮ್ and energy associated with the each degree of freedom. So energy associated with the each degree of freedom is equal to half kBT ಅಥವಾ half kBT ಅಥವಾ half kT ಅಂತ ಬರೀತಾರೆ. where kB is ಅಥವಾ K is Boltzmann constant ಆಗುತ್ತೆ. So average energy equal to half kBT ಅಂತ ಬರೀಬಹುದು. This law holds good for all degrees of freedom. So degrees of freedom ಅಲ್ಲಿ 3 types, ಟ್ರಾನ್ಸ್ಲೇಷನಲ್, ರೊಟೇಷನಲ್ ಆರ್ ವೈಬ್ರೇಷನಲ್ ಅಂತ ಬರುತ್ತೆ. ಸೊ ಈ ಲಾ ಏನಾಗುತ್ತೆ, ಇಟ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ಡಿಗ್ರೀಸ್ ಆಫ್ ಫ್ರೀಡಮ್, ಎಲ್ಲದಕ್ಕೂ ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್, ರೊಟೇಷನಲ್ ಅಂಡ್ ವೈಬ್ರೇಷನಲ್ ಎಲ್ಲದಕ್ಕೂ ಏನಾಗುತ್ತೆ, ದೇ ಆರ್ ಹೋಲ್ಡ್ ಗುಡ್. ದಿಸ್ ಲಾ ಹೋಲ್ಡ್ಸ್ ಗುಡ್ ಅಂತ ಹೇಳ್ಬಹುದು. ಓಕೆ, ದ ಎವರೇಜ್ ಟ್ರಾನ್ಸ್ಲೇಷನಲ್ ಕೆನೆಟಿಕ್ ಎನರ್ಜಿ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ ಈಸ್ ಈಕ್ವಲ್ ಟು, ಎವರೇಜ್ ಟ್ರಾನ್ಸ್ಲೇಷನಲ್ ಎನರ್ಜಿ ಎಷ್ಟಾಗುತ್ತೆ ನಾವು ಆಲ್ರೆಡಿ ನೋಡಿದ್ವಿ. ಸೊ ಹಿಂದಿನ ಪೋರ್ಷನ್ ಅಲ್ಲಿ ಯಾವಾಗ ಕೆನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪರೇಚರ್ ತಗೊಳ್ಳುವಾಗ ಬರ್ದಿದ್ದೆ ಅಲ್ವಾ, half mc square is equal to 3/2 kV. ಓಕೆ, half mc square is equal to 3/2 kT ಅಂತ ಬರೀತೇವೆ ನಾವು. ಎಲ್ಲಿ ಕೆನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪರೇಚರ್ ಅನ್ನ ಹೇಳುವಾಗ ಹೇಳಿದ್ದೆ ನಾನು. ಸೊ ಇಲ್ಲಿ ಸಿ ಸ್ಕ್ವೇರ್ ಅನ್ನ ಹೇಗೆ ಬರೀತಾ ಇದ್ದಾರೆ ಅಂದ್ರೆ, ಇನ್ ಟರ್ಮ್ಸ್ ಆಫ್ vx ಸ್ಕ್ವೇರ್ ಪ್ಲಸ್ vy ಸ್ಕ್ವೇರ್ ಪ್ಲಸ್ vz ಸ್ಕ್ವೇರ್ ಅಂತ ತಗೊಂಡಿದ್ದಾರೆ. Okay, along the x-axis, y-axis and z-axis ಇದ್ದ ಹಾಗೆ equilibrium translational ಆ ರೀತಿಯಲ್ಲಿ. ಸೊ is equal to 3/2 kT ಆಯ್ತು. ಬಟ್ ಫಾರ್ ಗ್ಯಾಸಿಗೆ ಏನಾಗತ್ತಂದ್ರೆ half mv x square is equal to mv y square is equal to half mv z square along the x-axis, y-axis and z-axis. ಸೊ ಏನಾಗುತ್ತೆ, ಎಲ್ಲ ಎನರ್ಜಿಗಳು ಸೇಮ್ ಇರ್ತವೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡಬಹುದು, ಇದನ್ನ ಆಡ್ ಮಾಡಿದ್ರೆ ನಮ್ಗೆ ಸಿಗೋದು ಎಷ್ಟು, 3/2 ಅಂದ್ರೆ ಎನರ್ಜೀಸ್ ಹಾಫ್ kT ಅಂತ ತಗೊಳ್ಬಹುದು. mv x ಸ್ಕ್ವೇರ್ ಇಸ್ ಈಕ್ವಲ್ ಟು mv y ಸ್ಕ್ವೇರ್ ಇಸ್ ಈಕ್ವಲ್ ಟು mv z ಸ್ಕ್ವೇರ್ ಇಸ್ ಈಕ್ವಲ್ ಟು ನಾವೇನ್ ತಗೋತೇವೆ, ದಟ್ ಈಸ್ ಈಕ್ವಲ್ ಟು 3/2 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ಅಲ್ಲಿ, ದಟ್ ಈಸ್ ಈಕ್ವಲ್ ಟು ಹಾಫ್ kT ಅಂತ ತಗೊಂಡು mv ಸ್ಕ್ವೇರ್ ಬದಲು kT ಅಂತ ನಾವು ಯೂಸ್ ಮಾಡ್ತಾ ಇದ್ದೇವೆ. ಜಸ್ಟ್ ಇದು ಪ್ರೂಫ್ ಅಂತ ಇಲ್ಲ. ಸೊ ಇಲ್ಲಿ ಈ ಇಕ್ವೇಶನ್ ಫಾರ್ಮ್ ಅಲ್ಲಿ ಅಂದ್ರೆ ಈಚ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಏನಪ್ಪಾ ಅಂದ್ರೆ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು, ಸೊ ಎಷ್ಟಾಗತ್ತೆ, ಹಾಫ್ kT ಅಂತ ಬರೀತೆ. ಓಕೆ, ಸೊ ದಿಸ್ ಅಬೌಟ್ ದಿ ಲಾ ಆಫ್ ಈಕ್ವಿಪಾರ್ಟೇಷನ್ ಆಫ್ ಎನರ್ಜಿ. ಜಸ್ಟ್ ಇಲ್ಲಿ ನಾವು ನೆನ್ಪಿಟ್ಕೋಬೇಕಂದ್ರೆ ಈಚ್ ಡಿಗ್ರಿ ಆಫ್ ಫ್ರೀಡಮ್ ಜೊತೆ ಇರುವಂತ ಎನರ್ಜಿ ಎಷ್ಟಪ್ಪ ಅಂದ್ರೆ ಹಾಫ್ kBT. ಓಕೆ, ಈಚ್ ಡಿಗ್ರಿಯಲ್ಲಿ ಇರುವಂತದ್ದು ಹಾಫ್ kBT ಆಗತ್ತೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ದ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಗಳಲ್ಲಿ ಕೇಳುವಂತ ಕ್ವಶನ್ ಇದು. ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಬರುತ್ತೆ.
ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ನಾವು ಹೇಗೆ ಹೇಳ್ಬಹುದು ಅಂದ್ರೆ ಇನ್ ಫಿಸಿಕ್ಸ್ ಅಲ್ಲಿ ಇಟ್ ರೆಫರ್ ಟು ದ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್ ಎ ಫಿಸಿಕಲ್ ಸಿಸ್ಟಮ್ ಕ್ಯಾನ್ ಮೂವ್ ವಿದೌಟ್ ವೈಲೇಟಿಂಗ್ ಎನಿ ಕಾನ್ಸ್ಟೆಂಟ್ಸ್. ಓಕೆ, ಸೊ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸೊ ನಾವೇನ್ ಹೇಳ್ತೇವೆ, ಕಾನ್ಸ್ಟೆಂಟ್ ಇದೆ, ಜಸ್ಟ್ ಒಂದು ಓಕೆ ಬಸ್ ಇದೆ, ಆ ಬಸ್ ಏನಾಗ್ಬೇಕು, ಅಥವಾ ಈಗ ಯಾವುದೋ ಒಂದು ಪಾಯಿಂಟ್ ಇದೆ, ಜಸ್ಟ್ ಒನ್ ಡೈಮೆನ್ಷನಲಿ ಮೂವ್ ಆಗ್ಬೇಕು, ಅದು ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಮಾತ್ರ ಮೂವ್ ಆಗ್ಬೇಕು ಅಂತ, ಒಂದು ಪಾರ್ಟಿಕಲ್ ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಮಾತ್ರ ಮೂವ್ ಆಗ್ಬೇಕು ಅಂತ ನಾವು ಹೇಳುದು. ದ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್ ಎ ಫಿಸಿಕಲ್ ಸಿಸ್ಟಮ್ ಕ್ಯಾನ್ ಮೂವ್ ವಿದೌಟ್ ವೈಲೇಟಿಂಗ್ ಎನಿ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಂದ್ರೆ ಇದು ಎಕ್ಸ್ ಎಕ್ಸಿಸ್ ಅಲ್ಲಿ ಮಾತ್ರ ಮೂವ್ ಆಗ್ಬೇಕು ಅನ್ನೋದು ಕಾನ್ಸ್ಟೆಂಟ್. ಓಕೆ, ಸೊ ಈ ಎಕ್ಸ್ ಎಕ್ಸಿಸ್ ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಡೈರೆಕ್ಷನ್ ಇದು ಹೇಗೆ ಮೂವ್ ಆಗ್ಬಹುದು, ಪಾಸಿಟಿವ್ ಅಲ್ಲಿ ಮೂವ್ ಆಗ್ಬಹುದು ಆರ್ ನೆಗೆಟಿವ್ ಅಲ್ಲಿ ಮೂವ್ ಆಗ್ಬಹುದು, ಅಂದ್ರೆ ಎರಡು ಡೈರೆಕ್ಷನ್ ಗಳಲ್ಲಿ ಇದು ಮೂವ್ ಆಗ್ಬಹುದು. ಓಕೆ, ಸೊ ಅಂದ್ರೆ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್, ಅದನ್ನ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿಬಹುದು. ಸೊ ಹಾಗೆ ಇನ್ನೊಂದು ರೀತಿಯಲ್ಲಿ ಹೇಗ್ ಬರೀತೇವೆ ಅಂದ್ರೆ, ಟೋಟಲ್ ನಂಬರ್ ಆಫ್ ಕೋಆರ್ಡಿನೇಟ್ಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ಲಿ ಡಿಸ್ಕ್ರೈಬ್ ದ ಪೊಸಿಷನ್ ಅಂಡ್ ಕಾನ್ಫಿಗರೇಷನ್ ಆಫ್ ದಿ ಸಿಸ್ಟಮ್. ಸಪೋಸ್ ನಾವೇನ್ ಹೇಳ್ತೇವೆ, ನಮ್ಗೆ ಒಂದು ಪಾರ್ಟಿಕಲ್ ಇದೆ, ಇಟ್ ಈಸ್ ಇನ್ ಅ ಪ್ಲೇನ್ ಅಂತ ಹೇಳ್ತೀವಿ. ಪ್ಲೇನ್ ಅಂದ್ರೆ ಇಟ್ ಈಸ್ ಇನ್ ದ ಎಕ್ಸ್ ವೈ ಪ್ಲೇನ್ ಅಂತ ಕರೆದು. ಸೊ ಎಕ್ಸ್ ವೈ ಪ್ಲೇನ್ ಅಲ್ಲಿ ಅದರ ಪೊಸಿಷನ್ ಅನ್ನ ಹೇಳ್ಬೇಕು ಅಂದ್ರೆ ನಮ್ಗೇನ್ ಬೇಕು, ಎಷ್ಟು ಕೋಆರ್ಡಿನೇಟ್ಸ್ ಗಳು ಬೇಕು, ಎರಡು ಕೋಆರ್ಡಿನೇಟ್ಸ್ ಗಳು ಸಾಕು ಅಲ್ವಾ, ಎಕ್ಸ್ ಮತ್ತೆ ವೈ. ಓಕೆ, ಸೊ ಈಗ ಜಸ್ಟ್ ಅಲಾಂಗ್ ದ ಎಕ್ಸ್ ಎಕ್ಸಿಸ್ ನಾವು ಯಾವುದೋ ಒಂದು ಪೊಸಿಷನ್ ಅನ್ನ ಹೇಳ್ಬೇಕು, ಒಂದು ಪಾರ್ಟಿಕಲಿನ ಪೊಸಿಷನ್ ಅನ್ನ ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಹೇಳ್ಬೇಕು. ಆವಾಗ ನಮ್ಗೆ ಎಷ್ಟು ಸಾಕು, ಒಂದು ಕೋಆರ್ಡಿನೇಟ್ ಸಾಕು, ದಟ್ ಈಸ್ ದ ಎಕ್ಸ್. ಸೊ ಈ ಕೇಸಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಾಗತ್ತೆ, 1 ಆಗತ್ತೆ. ಈ ಕೇಸಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟಾಗತ್ತೆ, 2 ಆಗತ್ತೆ. ಸೊ ಅದೇ ನಾವು ಸ್ಪೇಸ್ ಅಲ್ಲಿ ತಗೊಂಡ್ರೆ ಎಷ್ಟು ಕೋಆರ್ಡಿನೇಟ್ಸ್ ಬೇಕು ನಮಗೆ, ಅದರ ಪೊಸಿಷನ್ ಅಥವಾ ಕಾನ್ಫಿಗರೇಷನ್ ಡಿಗ್ರೀಸ್ ಆಫ್ ಫ್ರೀಡಮ್ ಇಸ್ 3 ಅಂತ ಆಯ್ತು. ಇದು ಜಸ್ಟ್ ನಾನು ಟ್ರಾನ್ಸ್ಲೇಷನ್ ಹೇಳ್ತಾ ಇರೋದು. ಸೊ ಈ ರೀತಿಯಲ್ಲಿ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ಹೇಳ್ಬಹುದು. ಸೊ ಇನ್ ಅ ಟೂ ಬಾಡಿ ಸಿಸ್ಟಮ್ ಇವರು ಏನ್ ಹೇಳ್ತಾರೆ, ದೇರ್ ಆರ್ 6 ಡಿಗ್ರೀಸ್ ಆಫ್ ಫ್ರೀಡಮ್, 3 ಆರ್ ದ ಸೆಂಟರ್ ಆಫ್ ಮಾಸ್ ಅಂಡ್ 3 ಫಾರ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಟೂ ಬಾಡಿ. ಡಿಗ್ರೀಸ್ ಆಫ್ ಫ್ರೀಡಮ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇಂಟು 3 ಟೈಪ್ಸ್. ಸೊ ಎಷ್ಟಿದೆ, ಟ್ರಾನ್ಸ್ಲೇಷನಲ್, ರೊಟೇಷನಲ್ ಅಂಡ್ ವೈಬ್ರೇಷನಲ್. ಓಕೆ, ಸೊ ಟ್ರಾನ್ಸ್ಲೇಷನಲ್, ರೊಟೇಷನಲ್ ಅಂಡ್ ವೈಬ್ರೇಷನಲ್. ಸೊ ಟ್ರಾನ್ಸ್ಲೇಷನಲ್ ಅಂದ್ರೆ ಗೊತ್ತಾಗತ್ತಲ್ವ, ಮಾಲಿಕ್ಯೂಲ್ ಹೇಗೆ ಮೂವ್ ಆಗುವಂತದ್ದು. ಟ್ರಾನ್ಸ್ಲೇಷನಲ್ ಅಂದ್ರೆ ಹೀಗೆ ಸ್ಟ್ರೇಟ್ ಲೈನ್ ಮೋಷನ್. ರೊಟೇಷನಲ್ ಅಂದ್ರೆ ಒಂದು ಪಾರ್ಟಿಕಲ್ ಸುತ್ತ ಮೂವ್ ಆಗುವಂಥದ್ದು. ಇನ್ನೊಂದು ವೈಬ್ರೇಷನಲ್ ಮೋಷನ್ ಅಂದ್ರೆ ಸೊ ಹೀಗೆ ಮೂವ್ ಆಗುವಂಥದ್ದು, ವೈಬ್ರೇಷನಲ್ ಅಬೌಟ್ ದಿಸ್ ಪಾಯಿಂಟ್ ದೇ ವೈಬ್ರೇಟ್. ಓಕೆ, ಅದು ವೈಬ್ರೇಷನಲ್. ಸೊ ಈ ಮೂರು ಮೋಷನ್ ಗಳನ್ನ ರಿಪ್ರೆಸೆಂಟ್ ಮಾಡುವಂಥದ್ದು ಟ್ರಾನ್ಸ್ಲೇಷನಲ್, ರೊಟೇಷನಲ್ ಅಂಡ್ ವೈಬ್ರೇಷನಲ್. ಮೂರು ಫಾರ್ಮ್ ಅನ್ನ ಎನರ್ಜಿಯನ್ನು ರಿಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ಡಿಗ್ರೀಸ್ ಆಫ್ ಫ್ರೀಡಮ್. ಓಕೆ, ಸೊ ಇಲ್ಲೊಂದು ಸಮ್ ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಮೋನೋ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅನ್ನ ತಗೊಂಡ್ರೆ, ಮೋನೋ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಎಕ್ಸಾಂಪಲ್ ಯಾವುದು, ಹೀಲಿಯಂ ಅನ್ನ ಕೊಡ್ಬೋದು, ಮೋನೋ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಓಕೆ, ಸೊ ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಮೋನೋ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ನಲ್ಲಿ ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ 3 ಇರುತ್ತೆ, ರೊಟೇಷನಲ್ ಎಷ್ಟು 0. ನಾವು ವೈಬ್ರೇಷನಲ್ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಟೋಟಲ್ ಎಷ್ಟಾಯ್ತು, 3 ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ. ಓಕೆ, ಸೊ ಹಾಗೆ ನಾವು ಡೈ ಅಟಾಮಿಕ್ ಗ್ಯಾಸ್ ಅನ್ನ ಕನ್ಸಿಡರ್ ಮಾಡಬಹುದು. ಡೈ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದು ಎಷ್ಟು, ಓಕೆ, ಇಲ್ಲಿ ಎನರ್ಜಿ ಎಷ್ಟಾಗತ್ತೆ, ಈಚ್ ಡಿಗ್ರಿ ಆಫ್ ಫ್ರೀಡಮ್ ಗೆ ನಾವು ಲಾ ಆಫ್ ಇಕ್ವಿಪಟೇಷನ್ ಆಫ್ ಎನರ್ಜಿಯಲ್ಲಿ ಸ್ಟಡಿ ಮಾಡಿದ್ದು, ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್ ಇಸ್ ½ kT. ಸೊ ಈಗ ಮೋನೋ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಇದ್ರೆ ಟೋಟಲ್ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಯ್ತು, 3 ಆಯ್ತು. 3 into ½ kT, ದಟ್ ಈಸ್ ಈಕ್ವಲ್ ಟು 3/2 kT. ಸೊ ಅದೇ ನಾವು ಡೈ ಅಟಾಮಿಕ್ ಅನ್ನ ಕನ್ಸಿಡರ್ ಮಾಡಿದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಗತ್ತೆ, 3 ಟ್ರಾನ್ಸ್ಲೇಷನಲ್ ಇದೆ, ಇನ್ನೊಂದು 2 ರೊಟೇಷನಲ್ ಇದೆ. ಓಕೆ, ಟೋಟಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಯ್ತು, 5 ಆಯ್ತು. ಸೊ ಹಾಗಾಗಿ ಎನರ್ಜಿ ಎಷ್ಟಾಗತ್ತೆ, 5/2 kT ಅಂತ ಹೇಳ್ಬೋದು. ಓಕೆ, ಅದೇ ನಾವು ಪಾಲಿ ಅಟಾಮಿಕ್, ಫಾರ್ ಎಕ್ಸಾಂಪಲ್ H2O ಅಂತ ತಗೊಂಡ್ವಿ, ಪಾಲಿ ಅಟಾಮಿಕ್, 2 ಹೈಡ್ರೋಜನ್ 1 ಆಕ್ಸಿಜನ್.
ಸೊ ಹಾಗಾಗಿ ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಯ್ತು? ಟ್ರಾನ್ಸ್ಲೇಷನಲ್ 3 ಇದೆ, ಜೊತೆಗೆ ರೊಟೇಷನಲ್ ಕೂಡ ಏನಾಗುತ್ತೆ 3 ಇದೆ. ಸೊ ಹಾಗಾಗಿ ಟೋಟಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಯ್ತು? 6. ಅಂದ್ರೆ 6/2 ಅಥವಾ 3 kT ಆಗುತ್ತೆ. ಎನರ್ಜಿ ಅಸೋಸಿಯೇಟೆಡ್ ಇಸ್ ಈಕ್ವಲ್ ಟು 3 kT ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಆಯ್ತು. ಸೊ ನೆಕ್ಸ್ಟ್ ಇನ್ನು ಒಂದು ಕಾನ್ಸೆಪ್ಟ್ ಇದೆ, ದಟ್ ಇಸ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕರೀತೇವೆ. ಸಿ ಅಗೇನ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಲ್ಲಿ ಬೇಕಾಗತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಡೈಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರೆ ಆವಾಗ ನಮ್ಗೆ ಅದು ಗೊತ್ತಿರ್ಬೇಕು, ಅಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಗತ್ತೆ ಅಂತ ಗೊತ್ತಿರ್ಬೇಕು. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರಬೇಕು ನಮ್ಗೆ ಆ ಕೇಸಲ್ಲಿ. ಓಕೆ, ಸೊ ಈ ರೀತಿಯಲ್ಲಿ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ಬರೀತೇವೆ. ಆಕ್ಚುಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯನ್ನ ತಗೊಂಡ್ರೆ ಅಲ್ಲೊಂದು ರಿಲೇಷನ್ ಇದೆ. ನೆಕ್ಸ್ಟ್ ವಿ ಮೂವ್ ಟು ದಟ್ ಪಾರ್ಟ್. ಹೀಟ್ ಕೆಪಾಸಿಟಿ ಆರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಬರುತ್ತೆ. ಸೊ we all know that for solids and liquids, ಆಲ್ರೆಡಿ ನಮ್ಗೆ ಬಂದಿದೆ ಇದು. ಫಾರ್ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್ ದ heat capacity is equal to ಎಷ್ಟಾಗತ್ತೆ? Q is equal to m into C into delta T, where C is the ಏನಂತ ಕರಿತೇವೆ? ಸ್ಪೆಸಿಫಿಕ್ ಹೀಟ್ ಅಂತ ಕರಿತೇವೆ ಅಲ್ವಾ? ಸೊ ಸ್ಪೆಸಿಫಿಕ್ ಹೀಟ್ ಅಂತ ಕರೆಯೋದು ಯಾವಾಗ? C is equal to Q by m into delta T. C represents the specific heat capacity of a substance is equal to the amount of heat energy required to increase the temperature of unit mole of mass of a substance through 1 Kelvin ಅಲ್ವಾ? ಸೊ Q by m 1 kg ಅಂತ ಯೂಸ್ ಮಾಡಿದ್ರೆ, ಡೆಲ್ಟಾ T 1 Kelvin ಅಂತ ಯೂಸ್ ಮಾಡಿದ್ರೆ, ಸೊ ಅವಾಗ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಅಥವಾ ಇನ್ ಟರ್ಮ್ಸ್ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, Q represents here the amount of heat required to change the temperature of unit mass of a substance through ಎಷ್ಟು? ಅಥವಾ m mass of a substance through delta T. ಟೆಂಪರೇಚರ್ ಚೇಂಜ್ ಆಗೋದೆಷ್ಟು? ಡೆಲ್ಟಾ T ಆಗತ್ತೆ. ಓಕೆ, ಸೊ ಫಾರ್ ಗ್ಯಾಸಸ್ ಏನಾಗುತ್ತೆ? ಫಾರ್ ಗ್ಯಾಸಸ್ ನಾವ್ ಏನ್ ಮಾಡ್ತೇವೆ? m ಬದಲು n ಅನ್ನ ಯೂಸ್ ಮಾಡ್ತೇವೆ. ಗ್ಯಾಸಸ್ ಅನ್ನ ಮಾಸ್ ಅನ್ನ ಕೆಜಿಯಲ್ಲಿ ಹೇಳೋದು ಕಡಿಮೆ, ಬಟ್ ಅದ್ರ ಬದಲು amount of substance is represented by a moles ಅಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಅಂತ. ಸೊ ನಂಬರ್ ಆಫ್ ಮೋಲ್ಸ್ ಅನ್ನ n ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಆ ಕೇಸಲ್ಲಿ ಇದು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕರೆಸ್ಕೊಳ್ತದೆ. ಯಾವುದು? C1. Q is equal to n into C into delta T ಅಂತ ಬರೀಬಹುದು. where C is the heat capacity. ಓಕೆ, ಸೊ ಅಥವಾ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ಬಹುದು. ಓಕೆ, ಸೊ ಈ ಮೋಲಾರ್ ಲಾಸ್ಟ್ ಥರ್ಮೋಡೈನಮಿಕ್ಸ್ ಹೇಳುವಾಗ ನಾವು ಯೂಸ್ ಮಾಡ್ತೇವೆ. ಸೊ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯನ್ನ ತಗೊಂಡ್ರೆ ದೇರ್ ಆರ್ 2 ಟೈಪ್ಸ್ ಆಫ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಒಂದು CP, ಇನ್ನೊಂದು CV ಅಲ್ವಾ? ಒಂದು ಎಟ್ ಕಾನ್ಸ್ಟೆಂಟ್ ಪ್ರೆಷರ್, ಇನ್ನೊಂದು ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಅಥವಾ ಇನಿಷಿಯಲಿ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅನ್ನ ತಗೊಂಡ್ರೆ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಥವಾ Q is equal to ನಾವೇನ್ ಬರೀತೇವೆ? NCV into delta T ಅಂತ ಬರೀಬಹುದು. ಓಕೆ, ಸೊ ದಿಸ್ CV ಫಾರ್ ಮೊನೋ ಅಟಾಮಿಕ್ ಐಡಿಯಲ್ ಗ್ಯಾಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಜಸ್ಟ್ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮೊನೋ ಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅನ್ನ ಕನ್ಸಿಡರ್ ಮಾಡಿದ್ರೆ CV is equal to ಏನಾಗುತ್ತೆ? 3/2 R. ಓಕೆ, CV is 3/2. ಇಕ್ವೇಶನ್ ಅನ್ನ ಇಕ್ವೇಶನ್ ಇಂದ ನಿಮ್ಮ ಥಿಯರಿ ಪಾರ್ಟ್ ಅಲ್ಲಿ ಇದನ್ನ ನಾವು ಮಾಡ್ತೇವೆ. ಹೇಗೆ CV is equal to 3/2 R ಬಂತು ಅಂತ. ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ CV is equal to 3/2 R ಅಂತ ತಗೊಳ್ಬಹುದು. ಯಾವುದಕ್ಕೆ? ಮೊನೋ ಅಟಾಮಿಕ್ ಐಡಿಯಲ್ ಗ್ಯಾಸಿಗೆ. ಸೊ ಹೇಗಂದ್ರೆ CV is du/dt ಆಗತ್ತೆ, ಅಲ್ಲಿಂದ ಬರ್ತದೆ ಇದು. ಜಸ್ಟ್ ಫಾರ್ ಎ CV is equal to change in internal energy divided by time. ಯಾವಾಗ? ಇನ್ ಕೇಸ್ ಆಫ್ ಕಾನ್ಸ್ಟೆಂಟ್ ವಾಲ್ಯೂಮ್ ಇದ್ದಾಗ. ಸೊ U is equal to 3/2 kT ಅಂತಿದೆ. ಸೊ ಅಲ್ಲಿ 3/2 K ಅನ್ನ ಹೊರಗೆ ತೆಗಿಬಹುದು ಅಥವಾ R ಅನ್ನ ಹೊರಗೆ ತೆಗಿಬಹುದು. ಆ ರೀತಿಯಲ್ಲಿ 3/2 R ಬರುತ್ತೆ. ಸೊ CV is equal to 3/2 R ಆಯ್ತು ಅಂತ ಹೇಳ್ತಿದ್ದಾರೆ. ಸೊ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಅನ್ನ ತಗೊಂಡ್ರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಂದ ಈ ಫಾರ್ಮ್ ಬರುತ್ತೆ. ಇಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಈ ಫಾರ್ಮ್ ಅಲ್ಲಿ ಬರುತ್ತೆ.
ಸೊ Q is equal to Cp is equal to 5/2 R ಅಂತ ಬರೀತೇನೆ. ಆಲ್ರೆಡಿ ಈ ರಿಲೇಷನ್ ಕೂಡ ಗೊತ್ತು ನಿಮ್ಗೆ, Cp is equal to Cv plus R ಅಲ್ವಾ, ಆರ್ Cp minus Cv is equal to R. ಇನ್ನೂ ಒಂದು ರಿಲೇಷನ್ ಇದೆ, ದಟ್ ಇಸ್ ದ ಗಾಮಾ. ಗಾಮಾ ಅಂತ ಯೂಸ್ ಮಾಡ್ತೀವಿ. ಗಾಮಾ ರಿಪ್ರೆಸೆಂಟ್ಸ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಆಫ್ ಗ್ಯಾಸಸ್. ಸೊ ಗಾಮಾ is equal to ಏನಾಗತ್ತೆ, Cp/Cv. ಓಕೆ, ಸೊ ಗಾಮಾ ಇಸ್ Cp/Cv ಅಂತ ಬರೀಬಹುದು. ಇಲ್ಲಿ ಮಾಡಿದ್ದಾರೆ ನೋಡಿ, ಮೊನೋ ಅಟಾಮಿಕ್, ಡೈಅಟಾಮಿಕ್ ಅಂಡ್ ಟ್ರೈಅಟಾಮಿಕ್ ಗ್ಯಾಸಸ್ ಗೆ ಗಾಮಾ ವ್ಯಾಲ್ಯೂ ಏನಾಗತ್ತೆ ಅಂತ Cp/Cv ಅಂತ ಬರೀತೇವೆ. Cp is always greater than Cv. ಯಾವುದೇ ಗ್ಯಾಸ್ ತಗೊಳ್ಳಿ ಅಲ್ಲಿ ಏನಾಗುತ್ತೆ, Cp is always greater than Cv ಆಗಿರುತ್ತೆ. ಸೊ ಹಾಗಾಗಿ Cp/Cv ವ್ಯಾಲ್ಯೂ ಆಲ್ವೇಸ್ ಗ್ರೇಟರ್ ದೆನ್ 1 ಆಗಿರುತ್ತೆ. ಓಕೆ, ಸೊ ಈ ಗಾಮಾವನ್ನ ಮತ್ತೆ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ರಿಲೇಟ್ ಮಾಡ್ಲಿಕ್ಕೆ ಒಂದು ಇಕ್ವೇಶನ್ ಇದೆ. ಸಪೋಸ್ ನಿಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಗೊತ್ತಿದೆ ಅಂದ್ರೆ ಗಾಮಾವನ್ನ ಬರೀಬಹುದು. ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯನ್ನ ಬರೀಬಹುದು. ಗಾಮಾ ಈಸ್ ಈಕ್ವಲ್ ಟು 1 + 2/f. ರಿಲೇಷನ್ ಏನು, 1 + 2/f. ಎಫ್ ಅಂದ್ರೆ ಏನಾಗುತ್ತೆ, ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಏನಂತ ತೋರಿಸಿದ್ದಾರೆ, ಎಫ್ ರಿಪ್ರೆಸೆಂಟ್ಸ್ ದ ಡಿಗ್ರೀಸ್ ಆಫ್ ಫ್ರೀಡಮ್. ಓಕೆ, ಗಾಮಾ ಇಸ್ 1 + 2/f ಅಂತ. ಈ ರಿಲೇಷನ್ ಅನ್ನ ಯೂಸ್ ಮಾಡಬಹುದು ನಾವು ಗಾಮಾವನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದಿ, ಸೊ ಇಲ್ಲಿ ಸಮ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಮೊನೋ ಅಟಾಮಿಕ್ ಗ್ಯಾಸ್ ಇದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು ನಮ್ಗೆ ಗೊತ್ತು, 3 ಇರುತ್ತೆ. Cv ವ್ಯಾಲ್ಯೂ f/2R ಇರುತ್ತೆ, ಅಂದ್ರೆ 3/2 R. ಸೊ Cp ವ್ಯಾಲ್ಯೂ 1 + n + 1/2 R ಅಂದ್ರೆ 5/2 R ಆಗುತ್ತೆ. Cp/Cv is equal to 1.679. ಓಕೆ, 5/3 ತಗೊಂಡ್ವಿ Cp/Cv. ಅದೇ ನಾವು ಡೈಅಟಾಮಿಕ್ ಗ್ಯಾಸಿಗೆ ತಗೊಂಡ್ರೆ ಏನಾಗುತ್ತೆ, ಡಿಗ್ರೀಸ್ ಆಫ್ ಫ್ರೀಡಮ್ 5 ಇದೆ. ಸೊ ಇಲ್ಲಿ 5/2 R ಬಂತು, ಇದು 7/2 R ಬಂತು. ಸೊ 1.4 ಡೈಅಟಾಮಿಕ್ ಗ್ಯಾಸ್. ಟ್ರೈಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅನ್ನ ತಗೊಂಡ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ 7 ಇರುತ್ತೆ. ಸೊ Cv ಮತ್ತೆ Cp ವ್ಯಾಲ್ಯೂ ಅನ್ನ ಬರೀಬಹುದು. ಈ ವ್ಯಾಲ್ಯೂ ಏನಾಗಿದೆ, 1.28 ಆಗಿದೆ ಅಲ್ವಾ. ಸೊ ಆಸ್ ದ ನಂಬರ್ ಆಫ್ ಆಟಮ್ಸ್ ಇನ್ಕ್ರೀಸಸ್, ನಂಬರ್ ಆಫ್ ಆಟಮ್ ಇನ್ಕ್ರೀಸ್ ಆದ ಹಾಗೆ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬರ್ತದೆ. ನಮ್ಗೆ ಕಾಣಿಸುತ್ತೆ 1.67, 1.4, 1.28. ಬಟ್ ಇಲ್ಲಿ ಏನಾಯ್ತು, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ನಂಬರ್ ಆಫ್ ಆಟಮ್ಸ್ ಇನ್ ಎ ಗ್ಯಾಸ್ ಮಾಲಿಕ್ಯೂಲ್ ಇನ್ಕ್ರೀಸ್ ಆಗಿದೆ. ಫಸ್ಟ್ 1 ಇತ್ತು, ಇಲ್ಲಿ 2 ಇದೆ. ಅಂಡ್ ಹಿಯರ್ ದೇರ್ ಆರ್ 3 ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಸೊ ಇದು ಇನ್ಕ್ರೀಸ್ ಆದಾಗೆ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಯಾವುದ್ರ ಬಗ್ಗೆ, ಡಿಗ್ರೀಸ್ ಆಫ್ ಫ್ರೀಡಮ್ ಅಂಡ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಗ್ಯಾಸಸ್ ಅಂತ ನಾವು ತಗೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಒನ್, ದಟ್ ಇಸ್ ದ ಮೀನ್ ಫ್ರೀ ಪಾತ್ ಅಂತ ಬರುತ್ತೆ. ವಾಟ್ ಇಸ್ ದ ಮೀನ್ ಫ್ರೀ ಪಾತ್? ಮೀನ್ ಫ್ರೀ ಪಾತ್ ಅಂದ್ರೆ ಏನು? ಸೊ ಮೀನ್ ಫ್ರೀ ಪಾತ್ ಅಂದ್ರೆ ದ ಅವರೇಜ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬಿಟ್ವೀನ್ ಸಕ್ಸೆಸಿವ್ ಕೊಲಿಷನ್ಸ್ ಅಂತ ಇದೆ. ದ ಮೀನ್ ಫ್ರೀ ಪಾತ್ ಇಸ್ ದ ಅವರೇಜ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬಿಟ್ವೀನ್ ಸಕ್ಸೆಸಿವ್ ಕೊಲಿಷನ್ಸ್. ಓಕೆ, ಸೊ ಮಾಲಿಕ್ಯೂಲ್ ಏನಾಗುತ್ತೆ, ಗ್ಯಾಸ್ ಅಲ್ಲಿ ಏನಾಗ್ತದೆ ಅಂದ್ರೆ, ಸಪೋಸ್ ಇದನ್ನ ಒಂದು ವೆಸಲ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೇವೆ ಅಂದ್ರೆ, ಗ್ಯಾಸ್ ಮಾಲಿಕ್ಯೂಲ್ ಮೂವ್ ಆಗತ್ತೆ. ಹೇಗೆ ಮೂವ್ ಆಗತ್ತೆ ಗ್ಯಾಸ್ ಮಾಲಿಕ್ಯೂಲ್? ದೇ ಆರ್ ಇನ್ ರ್ಯಾಂಡಮ್ ಮೋಷನ್. ಸೊ ಇಲ್ಲಿರುವಂತ ಗ್ಯಾಸ್ ಮಾಲಿಕ್ಯೂಲ್ ಈ ಕಡೆ ಬಂದಾಗ ಇಲ್ಲೊಂದಿದೆ, ಇಲ್ಲೊಂದು A, B, C ಇದೆ ಅಂತ ಇಟ್ಕೊಳ್ಳು. ಸೊ ಈ ಮಾಲಿಕ್ಯೂಲ್ ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಬರಿತಾ ಇರೋದು, ಹೀಗೆ ಆಗತ್ತೆ ಅಂತಲ್ಲ. ಸೊ ಇದೇನಾಯ್ತು, ಇಲ್ಲಿಂದ ಇಲ್ಲಿಗೆ ಕೊಲೈಡ್ ಆಯ್ತು, ಅದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಪಾರ್ಟಿಕಲ್ ಜೊತೆ ಕೊಲೈಡ್ ಆಯ್ತು, ಇನ್ನೊಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್. ಸೊ ದ ಅವರೇಜ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬಿಟ್ವೀನ್ ಸಕ್ಸೆಸಿವ್ ಕೊಲಿಷನ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಮತ್ತೆ ಕೊಲಿಷನ್ ಆಗುವಾಗ ಟೋಟಲ್ ಎಷ್ಟು ಡಿಸ್ಟೆನ್ಸ್, ಅವರೇಜ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅಲ್ವಾ, ಅದನ್ನ ನಾವು ಮೀನ್ ಫ್ರೀ ಪಾತ್ ಅಂತ ಕರಿತೇವೆ. ಸೊ ಅವರೇಜ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ distance traveled between the two successive collisions traveled by a molecule, gas molecule ಇಂದು ಅದನ್ನ ನಾವು mean free path ಅಂತ ಡಿನೋಟ್ ಮಾಡ್ತೇವೆ. ಸೊ ದಿಸ್ mean free path is equal to lambda ಅಂತ ಬರೀಬಹುದು. This is equal to V into tau. Tau ಅಂದ್ರೆ
ಟೈಮ್ ಅನ್ನ ರಿಪ್ರೆಸೆಂಟ್ ಮಾಡ್ತು. ಇದನ್ನ ಓದೋದು ಹೇಗೆ? ಟೌ ಅಂತ ಓದ್ತೇವೆ. ಟೈಮ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ ವಿ ರಿಪ್ರೆಸೆಂಟ್ಸ್ ದ ಅವರೇಜ್ ವೆಲಾಸಿಟಿ. ವಿ ನೋ ದಟ್ ವೆಲಾಸಿಟಿ, ಅವರೇಜ್ ವೆಲಾಸಿಟಿ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ತಗೊಂಡಾಗ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಅಂತ ಯೂಸ್ ಮಾಡ್ತೇವೆ ಅಲ್ವಾ? ಸೊ ನಮಗೇನ್ ಬೇಕು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೇಕು. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್ ಅಂತ ಯೂಸ್ ಮಾಡಬಹುದು. ಸೊ ಅದನ್ನೇ ಇವರಲ್ಲಿ ಹೇಳೋದು. ವೆಲಾಸಿಟಿ ಆಫ್ ದಿ ಗ್ಯಾಸ್ ಮಾಲಿಕ್ಯೂಲ್, average velocity of gas molecules during the collision, and tau in the during the collision. So ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಸಿಗುವಂತದ್ದು ಡಿಸ್ಟೆನ್ಸ್ ಟ್ರಾವೆಲ್ ಸಿಗುತ್ತೆ. ಓಕೆ, ಸೊ ಇನ್ ಎ ಟೈಮ್ ಡೆಲ್ಟಾ ಟಿ, ಸಪೋಸ್ ಇಲ್ಲಿ 1/√2 ಇಂಟು 1/πd² ಇಂಟು ಎನ್ ಡಿ ಅಂತ ನಾವು ಡಿನೋಟ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ದ ಮೀನ್ ಫ್ರೀ ಪಾತ್ ಅಂತ ಕರಿತೇವೆ ನಾವು. 1/√T πd² ND ಅಂತ ಬರಿಬಹುದು. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎನ್ ಅನ್ನೋದು, ಸಪೋಸ್ ನಾವು ಏನ್ ಮಾಡ್ತಾ ಇದ್ದೇವೆ, ಇಲ್ಲಿ ಗ್ಯಾಸ್ ಮಾಲಿಕ್ಯೂಲ್ ಅನ್ನ ಸ್ಪಿಯರ್ ಶೇಪ್ ಅಲ್ಲಿ ತಗೊಳ್ತಾ ಇದ್ದೇವೆ. ಸೊ ಆ ಸ್ಪಿಯರಿನ ಡಯಾಮೀಟರ್ ಅನ್ನ ಏನ್ ತಗೊಳ್ಳುವ, ಡಿ ಅಂತ ತಗೊಂಡ್ರೆ ಅದನ್ನ ರಿಪ್ರೆಸೆಂಟ್ ಮಾಡುತ್ತೆ. ಡಿ ರಿಪ್ರೆಸೆಂಟ್ಸ್ ದ ಡಯಾಮೀಟರ್ ಆಫ್ ದಿ ಗ್ಯಾಸ್ ಮಾಲಿಕ್ಯೂಲ್. ಓಕೆ, ಗ್ಯಾಸ್ ಆರ್ ಸ್ಪಿಯರ್ಸ್ ಆಫ್ ಡಯಾಮೀಟರ್, ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್ ಆರ್ ಸ್ಪಿಯರ್ಸ್ ಆಫ್ ಡಯಾಮೀಟರ್ ಡಿ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಇದು ಅವರೇಜ್ ಸ್ಪೀಡ್ ಆಫ್ ಎ ಸಿಂಗಲ್ ಮಾಲಿಕ್ಯೂಲ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಇದು ಇಕ್ವೇಶನ್ ಫಾರ್ ಮೀನ್ ಫ್ರೀ ಪಾತ್ ಆಗುತ್ತೆ. ಸೊ ಫಾರ್ ವಿ ಹ್ಯಾವ್ ಸ್ಟಡಿಡ್ ದ ಥಿಯರಿ ಪಾರ್ಟ್ ಆಫ್, ಅಲ್ವಾ? ಸೊ ಸಮ್ ಕಾನ್ಸೆಪ್ಟ್ಸ್ ಬೇಸ್ಡ್ ಆನ್ ದಿ ಯಾವುದ್ರ ಮೇಲೆ? ಕೆನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಸಮ್ ಕಾನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡಿದ್ವಿ. ಓಕೆ, ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಕೆನೆಟಿಕ್ ಇಂಟರ್ಪ್ರಿಟೇಷನ್, ಗ್ಯಾಸ್ ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಬಿಹೇವಿಯರ್ ಆಫ್ ಗ್ಯಾಸಸ್ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಇವನ್ನೆಲ್ಲ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ವಿ ಮೂವ್ ಟು ದಿ MCQ ಪಾರ್ಟಿಗೆ ಹೋಗುವ. ಸೊ ಸಮ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. So some MCQ questions are questions on kinetic theory of gases. Okay. First question ಅನ್ನ ತಗೊಂಡ್ರೆ ಏನ್ ಹೇಳುತ್ತೆ? ಫಸ್ಟ್ ಕ್ವಶನ್, ಏರ್ ಇಸ್ ಪಂಪ್ಡ್ ಇಂಟು ಎನ್ ಆಟೋಮೊಬೈಲ್ ಟ್ಯೂಬ್, ಅಲ್ವಾ? ಫಸ್ಟ್ ಯಾವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾವೇನ್ ಮಾಡ್ಬೇಕು ಅಂದ್ರೆ ವಾಟ್ ಆರ್ ದ ಗಿವನ್ ಡಾಟಾಸ್ ಅಂತ ನೋಡ್ಬೇಕು. ಸೊ ಏರ್ ಇಸ್ ಪಂಪ್ಡ್ ಇಂಟು ಎನ್ ಆಟೋಮೊಬೈಲ್ ಟ್ಯೂಬ್ up to a pressure of 200 kilopascal. Okay, so in the morning when the air temperature is 22 degrees Celsius. So automobile tube ಗೆ ಏನ್ ಮಾಡ್ತಾ ಇದ್ದಾರೆ? ಏರ್ ಹಾಕ್ಸ್ತಾ ಇದ್ದಾರೆ. ಎಷ್ಟಪ್ಪ ಪ್ರೆಷರು? 200 kilopascal ಇಟ್ಟಿದ್ದಾರೆ. ಡ್ಯೂರಿಂಗ್ ದ ಡೇ ಟೈಮ್ ಆಗುವಾಗ, ಮಧ್ಯಾಹ್ನ ಆಗ್ತಾ ಬಂದಾಗೆ ಟೆಂಪರೇಚರ್ ರೈಸಸ್ ಟು 42 ಡಿಗ್ರಿ ಸೆಲ್ಸಿಯಸ್. ಅವಾಗ ಏನಾಗಿದೆ? ಟೆಂಪರೇಚರ್ ಬೆಳಿಗ್ಗೆ ಕಡಿಮೆ ಇರ್ತದಲ್ವಾ, ಮಧ್ಯಾಹ್ನ ಆದಾಗೆ ಬಿಸಿಲಲ್ಲಿ ಟೆಂಪರೇಚರ್ ಹೆಚ್ಚಾಯ್ತು, 42 ಡಿಗ್ರಿ ಸೆಲ್ಸಿಯಸ್. ಅಂಡ್ ದ ಟ್ಯೂಬ್ ಎಕ್ಸ್ಪಾಂಡ್ಸ್ ಬೈ 2%. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ ಕೂಡಲೇ ವಾಲ್ಯೂಮ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ಲೇಬೇಕು, ಯಾಕಂದ್ರೆ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. The pressure of the air in the tube at this temperature will be approximately. Okay, what are the given things ಅಂತ ನೋಡ್ತಾ ಹೋಗೋಣ ಇಲ್ಲಿ. ಸೊ ಏನೇನ್ ಕೊಟ್ಟಿದ್ದಾರೆ? ಫಸ್ಟ್ ನಾವೇನ್ ತಗೊಳ್ಬಹುದು? ಏರ್ ಇಸ್ ಪಂಪ್ಡ್ ಇಂಟು ಎನ್ ಆಟೋಮೊಬೈಲ್ ಟ್ಯೂಬ್ ಅಪ್ ಟು ಎ ಪ್ರೆಷರ್ ಆಫ್ 200 kilopascal, ಅಲ್ವಾ? P1 ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 200 kilopascal ಅಂತ ಇದೆ. ಸೊ ಈ ಕಿಲೋವನ್ನ ನಾವು 10⁻³ ಅಂತ ಕನ್ವರ್ಟ್ ಮಾಡ್ಬೇಕು ಅಂತಿಲ್ಲ ಇಲ್ಲಿ, ಯಾಕಂದ್ರೆ ಆನ್ಸರ್ ಕೂಡ ಕಿಲೋ ಪಾಸ್ಕಲ್ ಅಲ್ಲೇ ಇಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಕಿಲೋ ಅಂತ ಕನ್ವರ್ಟ್ ಮಾಡ್ಬೇಕು ಅಂತ ಏನ್ ನೆಸೆಸರಿ ಇಲ್ಲ. ಓಕೆ, ಕಿಲೋ ಪಾಸ್ಕಲ್ ಅಲ್ಲೇ ಇಡೋಣ. ಇಲ್ಲಾಂದ್ರೆ SI ಯೂನಿಟ್ ಅಂದ್ರೆ 10⁻³ ಪಾಸ್ಕಲ್ ಅಂತ ತಗೊಳ್ಬೇಕು. ಓಕೆ, ಸೊ P2 ಕೊಟ್ಟಿದಾರ? ಕೊಟ್ಟಿಲ್ಲ. P2 ಗೊತ್ತಿಲ್ಲ. ನಾವು P2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೆಷರ್ ಆಫ್ ದ ಏರ್ ಇನ್ ದ ಟ್ಯೂಬ್ ಅಟ್ ದಿಸ್ ಟೆಂಪರೇಚರ್. P2 is not given. P2 ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು. ಓಕೆ, ಇನ್ ದ ಮಾರ್ನಿಂಗ್ ವೆನ್ ದ ಏರ್ ಟೆಂಪರೇಚರ್ ಇಸ್ 22 ಡಿಗ್ರಿ ಸೆಲ್ಸಿಯಸ್. ಟೆಂಪರೇಚರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 22 ಡಿಗ್ರಿ ಸೆಲ್ಸಿಯಸ್. 22 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು? ಅದನ್ನ ಕ್ಯಾಲ್ವಿನ್ಗೆ ಕನ್ವರ್ಟ್ ಮಾಡ್ಬೇಕು.
ಕ್ಯಾಲ್ವಿನ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? 273 ಇಂದ ಆಡ್ ಮಾಡಬೇಕು ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು ಹೌ ಮಚ್? ಈಗ ಎಷ್ಟಾಯ್ತು? 295 ಕ್ಯಾಲ್ವಿನ್ ಆಯ್ತು. ಓಕೆ. ಸೊ ವೆನ್ ದ ಟೆಂಪರೇಚರ್ ರೈಸಸ್ ಟು 42 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಟೆಂಪರೇಚರ್ ಎಷ್ಟಾಗಿದೆ? T2 ಎಷ್ಟಾಗಿದೆ? 42 ಆಗಿದೆ. 42 ಪ್ಲಸ್ 273 ಎಷ್ಟಾಯ್ತದು? A ಪ್ಲಸ್ 2 5 ಅಂದ್ರೆ 315 ಆಯ್ತು. 315 ಕ್ಯಾಲ್ವಿನ್ ಆಯ್ತು. ಸೊ ಅಂಡ್ ದ ಟ್ಯೂಬ್ ಎಕ್ಸ್ಪಾಂಡ್ಸ್ ಬೈ 2%. ಓಕೆ, ವಾಲ್ಯೂಮ್ ಇನಿಷಿಯಲ್ ಎಷ್ಟಿತ್ತು ಅಂತ ಇಟ್ಕೊಳ್ಳೋಣ. V1 ಈಸ್ ಈಕ್ವಲ್ ಟು V2 ಎಷ್ಟಾಗಿದೆ? ಎಕ್ಸ್ಪಾಂಡ್ಸ್ ಬೈ 2%. ಇನಿಷಿಯಲಿ ಎಷ್ಟು ವಾಲ್ಯೂಮ್ ಇತ್ತೋ ಅದಕ್ಕೆ ನಾವು ಮತ್ತೇನ್ ಮಾಡಬೇಕು? 2% ಆಫ್ V1 ಅಲ್ವಾ? ಅಷ್ಟು ಇನ್ಕ್ರೀಸ್ ಆಗಿದೆ. 2% ಇನ್ಕ್ರೀಸ್ ಆಗಿದೆ. ಇನಿಷಿಯಲಿ ಎಷ್ಟಿತ್ತು ಅದಕ್ಕೆ ಮತ್ತೆ 2% ಅನ್ನ ಆಡ್ ಮಾಡಬೇಕು. ಸೊ ಇನ್ಕ್ರೀಸಸ್ ಅಂದ್ರೆ ದ ಟ್ಯೂಬ್ ಎಕ್ಸ್ಪಾಂಡ್ಸ್ ಬೈ 2% ಅಂದ್ರೆ ಅದೇ ಮೀನಿಂಗ್ ಅಲ್ವಾ? ಸೊ ಈಗ ಇನಿಷಿಯಲಿ ವಾಲ್ಯೂಮ್ ಎಷ್ಟಿತ್ತು? ವಿ ಅಂತ ತಗೊಂಡಿದ್ದೇವೆ, ಕೊಟ್ಟಿಲ್ಲ ಅವರು. ವಿ ಅಂತ ನಾವು ಕನ್ಸಿಡರ್ ಮಾಡಿದ್ದೇವೆ. ಪ್ಲಸ್ 2% ಆಫ್ V1. 2% ಅಂದ್ರೆ 100ಕ್ಕೆ 2. 2/100 ಇಂಟು V ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು V ಪ್ಲಸ್ 2/100 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 0.02. 10⁻² ಆಯ್ತು. ಸೊ 0.02 ಇಂಟು V ದಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? V2 ಈಸ್ ಈಕ್ವಲ್ ಟು ಎಷ್ಟಾಯ್ತು ಹಾಗಾದ್ರೆ? 1.02 V ಆಯ್ತು. ಓಕೆ, ಸೊ ಇವಿಷ್ಟು ಗಿವನ್ ಥಿಂಗ್ಸ್. ಸೊ ನಾವೀಗ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಗಿವನ್ ಥಿಂಗ್ಸ್ ಆಯ್ತು. ಪ್ರೆಷರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. P2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ನಮ್ಗೆ ಏನ್ ಗೊತ್ತು? ಐಡಿಯಲ್ ಗ್ಯಾಸ್ ತಗೊಂಡಾಗ ಗ್ಯಾಸ್ ಅಲ್ಲಿ ಏನಾಗತ್ತೆ? there is a one relation. ಏನಿದೆ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಪ್ರಕಾರ? P1 V1 divided by T1 is equal to P2 V2 by T2 ಬರಿಬಹುದಲ್ವಾ? ಯಾಕಂದ್ರೆ PV is equal to RT is constant. NRT ಅಥವಾ ಸೇಮ್ ಗ್ಯಾಸ್ ಆಗಿದ್ದಕ್ಕೆ ನಾವು ಮಾಲಿಕ್ಯೂಲ್ಸ್ ಅನ್ನ ಕನ್ಸಿಡರ್ ಮಾಡಬೇಕು ಅಂತಿಲ್ಲ. PV is equal to RT is constant. PV is equal to RT. ಇಲ್ಲಿಂದಾನೆ ನಾವೇನ್ ತಗೊಂಡಿದ್ದೇವೆ? P1 V1 by T1 is equal to P2 V2 by T2. ನಮಗೆ ಬೇಕಾಗಿದ್ದು ಏನು? P2 ಬೇಕು. ಸೊ P2 is equal to P1 V1 divided by T1 into T2 by V2. ಓಕೆ, ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ P1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ವಾಟ್ ಇಸ್ P1? ಎಷ್ಟಿದೆ? P1 200 ಇಂಟು V1 ಇಸ್ ಗೊತ್ತಿಲ್ಲ, V ಅಂತ ಇಟ್ಕೊಂಡಿದ್ದೇವೆ ನಾವು, ಇಂಟು T2 ಇಸ್ ಹೌ ಮಚ್? 315 ಅಲ್ವಾ? ಡಿವೈಡೆಡ್ ಬೈ T1 ಎಷ್ಟು? 295 ಇಂಟು V2 ಎಷ್ಟಿದೆ? 1.02 V. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು V ಏನಾಗತ್ತೆ? ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ಏನು? 200 ಇಂಟು 315 ಡಿವೈಡೆಡ್ ಬೈ 295 ಇಂಟು 1.02 ಉಳಿತು. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಸಿಗೋ ಆನ್ಸರ್ ಎಷ್ಟಪ್ಪ ಅಂದ್ರೆ, ಸೊ ದಿಸ್ ಇಸ್ ಈಕ್ವಲ್ ಟು 209. ಕ್ಯಾಲ್ಕುಲೇಟ್ ಇಂದ ಇದನ್ನ ಮಾಡಿದ್ರೆ 29.2 ಇಂಟು 10⁻³ ಸಿಗತ್ತೆ. ಆನ್ಸರ್ ಎಷ್ಟು ಸಿಗತ್ತೆ? 209.2 ಇಂಟು 10⁻³ ಸಮಥಿಂಗ್. ಇದ್ರ ಮುಂದೆ ಮತ್ತೆ 3 0ಗಳು ಬರ್ತವೆ. ಸೊ ಹಾಗಾಗಿ ಇದನ್ನ 10⁻³ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ದಿಸ್ ಇಸ್ ಈಕ್ವಲ್ ಟು 10⁻³ ಅಲ್ಲ, ಕಿಲೋ ಪಾಸ್ಕಲ್ ಅಲ್ಲೇ ಇಟ್ಟಿದ್ದೇವೆ ನಾವು. ಸೊ ಹಾಗಾಗಿ ಇದು 209 ಪಾಸ್ಕಲ್ ಇಂದ ಚೇಂಜ್ ಮಾಡಿದ್ರಷ್ಟೇ ಅದು ಏನಾಗುತ್ತೆ? 10⁻³ ಬರ್ತದೆ. ಇದು ಆನ್ಸರ್ ಇಲ್ಲಿ ಏನ್ ಬರ್ತದಂದ್ರೆ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ಆನ್ಸರ್ ಇಸ್ 209 ಕಿಲೋ ಪಾಸ್ಕಲ್. ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ತುಂಬಾ ಸಿಂಪಲ್ ಇದೆ. ಇಲ್ಲಿ ಇಕ್ವೇಶನ್ ಅನ್ನ ಈಸಿಲಿ ಸಾಲ್ವ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಎನ್ ಐಡಿಯಲ್ ಗ್ಯಾಸ್, ಏನ್ ಹೇಳ್ತಾರೆ ಅವರು? an ideal gas undergoes a process according to the law P is equal to AV ಅಂತಿದೆ ಅಲ್ವಾ? ಸೊ P is equal to AV ಅಂತ ಬರ್ತಾ ಇದೆ. where A is a constant. Initial
temperature, initial temperature of the gas is 300 Kelvin. The change in temperature of the gas when its volume doubles ಅಂತ question. Okay. So ಏನ್ ಹೇಳ್ತಾರೆ ಅವರು? Ideal gas undergoes a process according to the law P is equal to AV. ಇಲ್ಲಿ ಅವರು ನಮಗೆ ಪ್ರಕಾರ P is inversely proportional to V ಆಗ್ಬೇಕಿತ್ತು. ಬಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ? P is equal to AV ಅಂದ್ರು. A is constant here. A is constant ಅಂದ್ರೆ ಏನಾಯ್ತು ಇದರ ಮೀನಿಂಗು? P is directly proportional to V ಅಂತ ಆಯ್ತು ಅಲ್ವಾ? ಓಕೆ. ಸೊ ಇದ್ರ ಜೊತೆಗೆ ಏನ್ ಕೊಟ್ಟಿದ್ದಾರೆ? ಇನಿಷಿಯಲ್ ಟೆಂಪರೇಚರ್ ಆಫ್ ದ ಗ್ಯಾಸ್ ಇಸ್ 300 ಕೆಲ್ವಿನ್. T1 is equal to ಎಷ್ಟು? 300 Kelvin. The change in temperature of the gas when its volume doubles. Initial volume ಎಷ್ಟಿತ್ತು? V ಇದ್ರೆ V2 is equal to double ಆಗಿದೆ, 2V ಆಗಿದೆ ಅಲ್ವಾ? ಸೊ ಟೆಂಪರೇಚರ್ ಚೇಂಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ T2 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಚೇಂಜ್ ಇನ್ ಟೆಂಪರೇಚರ್ ಸಿಗತ್ತೆ. ಡೆಲ್ಟಾ T is equal to T2 minus T1 ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ. ಬಟ್ ಅವ್ರು ಇಲ್ಲಿ ನಾವೇನ್ ಯೂಸ್ ಮಾಡ್ಬೇಕು ಅಂದ್ರೆ ಅವ್ರೇನ್ ಹೇಳ್ತಾ ಇದ್ದಾರೆ? P is directly proportional to V ಅಂತ ಅವ್ರು ಕೊಟ್ಟಿದ್ದಾರೆ. P is directly proportional to V ಅಂದ್ರೆ ಅರ್ಥ ಏನು? P is equal to AV ಅಲ್ವಾ? ಅಥವಾ P by V is equal to constant ಅಂತ ಆಯ್ತು. P by V is constant ಅಂದ್ರೆ P1 by V1 is equal to, can write it as P2 by V2 ಬರಿಬಹುದು. ಸೊ ಆಕ್ಚುಲಿ ಏನಾಗುತ್ತೆ? P1 into V1 is equal to P2 into V2. ಬಟ್ ಆದ್ರೆ ಅವರು ಕೊಟ್ಟಿರೋ ಲಾ ಪ್ರಕಾರ P is directly proportional to V. ಸೊ ಹಾಗಾಗಿ P1 V1 is equal to P2 by V2. ಓಕೆ. ಸೊ ಈಗ ಈ ಪ್ರೆಷರ್ ಕೊಟ್ಟಿಲ್ಲ ನಮ್ಗೆ, ಪ್ರೆಷರ್ ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಪ್ರೆಷರ್ ಬದಲು ಏನ್ ಕೊಟ್ಟಿದ್ದಾರೆ? ಟೆಂಪರೇಚರ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಪ್ರೆಷರ್ ಅನ್ನ ಏನ್ ಮಾಡ್ಬೇಕು? ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಲ್ಲಿ ಬರೀಬೇಕು. ಸೊ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಲ್ಲಿ ಬರೆದ್ರೆ ಇದನ್ನ ಹೇಗೆ ಬರೀಬಹುದು? ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಲ್ಲಿ ನಮ್ಗೆ ಗೊತ್ತು PV is equal to ದ ರಿಲೇಷನ್ NRT ಅಲ್ವಾ? ಸೊ P is equal to ಏನಾಯ್ತು? NRT divided by V ಬರೀಬಹುದಲ್ವಾ? NRT by V ಅಂತ ಬರೆದು. ಸೊ ಈಗ ನಾನು P1 ಮತ್ತೆ P2 ಅನ್ನ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಲ್ಲಿ ತಗೊಂಡ್ರೆ P1 ಇದ್ದಲ್ಲಿ ಏನ್ ಬರಿಬೇಕಾಯ್ತು? N is constant, R is constant, T1 by V1 into V1 ಆಲ್ರೆಡಿ ಇದೆ is equal to P2 ಅಂದ್ರೆ NR T2 divided by V2 into V2 ಅಲ್ವಾ? ಸೊ NR ಮತ್ತೆ NR ಕ್ಯಾನ್ಸಲ್ ಆಯ್ತು. ಇಕ್ವೇಶನ್ ಏನಾಯ್ತು ಇಲ್ಲಿ? T1 by V1 square is equal to T2 by V2 square ಆಯ್ತು ಅಲ್ವಾ? ಸೊ ಇಲ್ಲಿ V1 ಮತ್ತೆ V2 ವ್ಯಾಲ್ಯೂ ಹೇಗೆ ಕೊಟ್ಟಿದ್ದಾರೆ? T1 by V1 is V ಅಂದ್ರೆ V square is equal to T2 divided by V2 is how much? 2V. 2V ಅಂದ್ರೆ ಇದು 4V square ಆಯ್ತು. ಸೊ V square ಕ್ಯಾನ್ಸಲ್ ಆಯ್ತು. T2 is equal to, therefore T2 is equal to ಎಷ್ಟಾಗತ್ತೆ? 4 into T1 ಅಂತ ಬರೀಬಹುದು. ಸೊ T2 is equal to 4 into T1 ಅಂದ್ರೆ 4 into ಎಷ್ಟು? T1 is how much? 300 ಅಲ್ವಾ? ಸೊ ದಿಸ್ is equal to 1200 Kelvin ಬಂತು. ಸೊ T2 ಕೇಳಿಲ್ಲ, ನಮ್ಗೆ ಏನ್ ಕೇಳಿದ್ದಾರೆ? ಚೇಂಜ್ ಇನ್ ಟೆಂಪರೇಚರ್ ಅನ್ನ ಕೇಳಿದ್ದಾರೆ ಅಲ್ವಾ? ಸೊ ಚೇಂಜ್ ಇನ್ ಟೆಂಪರೇಚರ್ ಏನಾಗತ್ತೆ? Change in temperature is equal to delta T is equal to T2 minus T1. T2 minus T1 ಮಾಡಿದ್ರೆ 1200 minus 300. That is equal to 900 ಆಯ್ತು. So this is 900 Kelvin. Answer ಎಷ್ಟು? Option B is the correct answer. So 900 Kelvin ಅಂತ ಬರೀಬಹುದು. Okay. So next we move to the next problem. ಆಕ್ಚುಲಿ ಈ ಪ್ರಾಬ್ಲಮ್ ಅನ್ನ ನಾವು ತಗೊಳ್ಬೇಕಂತಿಲ್ಲ, ಯಾಕಂದ್ರೆ ಇಟ್ ಇಸ್ ಇನ್ಕಂಪ್ಲೀಟ್. ಇನ್ ದ ಅಬೋವ್ ಪ್ರಾಬ್ಲಮ್ ಅಂತ ಎಲ್ಲೂ ಕ್ವಶನ್ ಬರಲ್ಲ. ಇಫ್ ಅನ್ ಅಡಿಷನಲ್ 15 kg ಆಫ್ ನೈಟ್ರೋಜನ್ ಇಸ್
added keeping the volume constant. Okay, then the pressure of the gas in atmosphere ಅಂತ ಇದೆ. ಓಕೆ, ಸೊ ಇಲ್ಲಿ ಜಸ್ಟ್ ನಾವು ಏನನ್ನ ಯೂಸ್ ಮಾಡ್ತೇವೆ ಅಂದ್ರೆ ಆಕ್ಚುಲಿ ಈ ಪ್ರಾಬ್ಲಮ್ ಅಲ್ಲಿ 15 kg ಆಫ್ ನೈಟ್ರೋಜನ್, ಇಟ್ ಇಸ್ ಇನ್ಕಂಪ್ಲೀಟ್ ಪ್ರಾಬ್ಲಮ್ ಅಂತ ತಗೊಳ್ಬಹುದು, ಕ್ವಶನ್ ಇದೆ ಬಟ್ ಹಾಗೆ. ಸೊ ಇಲ್ಲಿ ನಾವು ಏನ್ ಹೇಳ್ಬಹುದು, P1 ಮತ್ತೆ ಪ್ರೆಷರ್ ಅಂಡ್ ಮಾಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ತಗೊಂಡು ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬಹುದು. ಬಟ್ ಆದ್ರೆ ಇನಿಷಿಯಲ್ ಪ್ರೆಷರ್ ಕೂಡ ಕೊಟ್ಟಿಲ್ಲ, ಸೊ ಹಾಗಾಗಿ ಇಲ್ಲಿ ಈ ಪ್ರಾಬ್ಲಮ್ ಅನ್ನ ನಾವು ತಗೊಳ್ಳೋದು ಬೇಡ. ಇಲ್ಲಿ ನಾವು ಯೂಸ್ ಮಾಡುವಂತ ಕಾನ್ಸೆಪ್ಟ್ ಏನಂದ್ರೆ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. ಸೊ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂದ್ರೆ P1 by M1 is equal to P2 by M2 ಅಂತ ಬರೀಬಹುದು. ಸೊ ಅವ್ರೇನ್ ಹೇಳ್ತಾರೆ, ಇನ್ ದ ಅಬೋವ್ ಪ್ರಾಬ್ಲಮ್ ಅಂದ್ರೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಅಡಿಷನಲ್ 15 kg ಆಫ್ ನೈಟ್ರೋಜನ್ ಇಸ್ ಆಡೆಡ್ ಕೀಪಿಂಗ್ ದ ವಾಲ್ಯೂಮ್ ಕಾನ್ಸ್ಟೆಂಟ್, ದೆನ್ ದ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ATM ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿ ಎಷ್ಟಾಗತ್ತೆ ಅಂತ ಕ್ವಶನ್ ಇದೆ. ಆಕ್ಚುಲಿ ಹೀಗೆ ಇಟ್ಕೊಂಡು ಮಾಡಿದ್ರೆ, ಸೊ ಇಲ್ಲಿ ಏನ್ ಮಾಡ್ಬೇಕು ನಾವು, 15 kg ಆಫ್ ನೈಟ್ರೋಜನ್ ಪ್ರೆಷರ್ ಇನ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅನ್ನ ತಗೊಳ್ಬಹುದು ಅಷ್ಟೇ, 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನು. ಸೊ ಆದ್ರೂ ಈ ಪ್ರಾಬ್ಲಮ್ ಆಕ್ಚುಲ್ ಆನ್ಸರ್ ಆಪ್ಷನ್ ಡಿ ಬರುತ್ತೆ. ಇಲ್ಲಿ ನಿಯರೆಸ್ಟ್ ಆನ್ಸರ್ ಇಸ್ 1.83. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಆಕ್ಚುಲಿ 1.53 ಅಲ್ಲಿ ಬರುತ್ತೆ, ಅಂದ್ರೆ 1.83 ನಿಯರೆಸ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಓಕೆ, ಸೊ CET ಕ್ವಶನ್ ಅಲ್ಲಿ, ಹಿಂದಿನ ಕ್ವಶನ್ ಅಲ್ಲಿ ಅಂತ ಆ ತರದ್ದೇನ್ ಪ್ರಾಬ್ಲಮ್ಸ್ ಬರಲ್ಲ. ಸೊ ಹಾಗಾಗಿ ಇದನ್ನ ನಾವು ಸ್ಕಿಪ್ ಮಾಡೋಣ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಸೊ ಫೋರ್ತ್ ಒನ್, at room temperature the RMS speed ಅಲ್ವಾ. ಸೊ ಏನ್ ಕೊಡ್ತಾರೆ, at room temperature the RMS speed of the molecules of a certain diatomic gas is found to be 1930 meter per second. The gas is, okay, ಇಲ್ಲಿ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು, RMS ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಡೈಅಟಾಮಿಕ್ ಗ್ಯಾಸ್, ಇವೆಲ್ಲ ಡೈಅಟಾಮಿಕ್ ಗ್ಯಾಸಸ್ 2 ಅಂತ ಇದೆ. ರೂಮ್ ಟೆಂಪರೇಚರ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇದು 1930 ಮೀಟರ್ ಪರ್ ಸೆಕೆಂಡ್ ಬರ್ತಾ ಇದೆ ಅಲ್ವಾ. ಸೊ ಇಲ್ಲಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ಗ್ಯಾಸ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಯಾವುದು ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡೋದು, ಇನ್ ಟರ್ಮ್ಸ್ ಆಫ್ ಮಾಲಿಕ್ಯುಲರ್ ಮಾಸ್ ಅಲ್ಲಿ ಇದನ್ನ ಫೈಂಡ್ ಔಟ್ ಮಾಡಬಹುದು. ಮಾಲಿಕ್ಯುಲರ್ ಮಾಸ್ ಗೊತ್ತಿದ್ರೆ ಅದು ಯಾವ ಗ್ಯಾಸ್ ಇಂದು ಅಂತ ನಾವು ಫೈಂಡ್ ಔಟ್ ಮಾಡಬಹುದು. ಯಾವ ಗ್ಯಾಸ್ ಕೊಟ್ಟಿರೋದು, ಗ್ಯಾಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬಹುದು. ಸೊ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಒಂದು ಇಕ್ವೇಶನ್, VRMS ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಇಕ್ವೇಶನ್. VRMS ಈಸ್ ಈಕ್ವಲ್ ಟು ನಾವೇನ್ ಬರಿಬಹುದು, ಸ್ಕ್ವೇರ್ ರೂಟ್ ಆಫ್ 3RT ಡಿವೈಡೆಡ್ ಬೈ M ಅಂತ ಬರಿಬಹುದು. ಓಕೆ, 3RT ಡಿವೈಡೆಡ್ ಬೈ M ಅಂತ ಬರಿಬಹುದು. ಸೊ M ರಿಪ್ರೆಸೆಂಟ್ಸ್ ದ ಮಾಲಿಕ್ಯುಲರ್ ಮಾಸ್ ಆಗತ್ತೆ. ಆರ್ ದಿಸ್ M ಈಸ್ ಈಕ್ವಲ್ ಟು ನಾವೇನ್ ಬರೀತೇವೆ ಅಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ VRMS square is equal to 3RT by M. ಸೊ ಇದು ಯಾವುದು ಅಂದ್ರೆ ಕೆನೆಟಿಕ್ ಇಂಟರ್ಪ್ರಿಟೇಷನ್ ಅಲ್ಲಿ ನಾವು ಯೂಸ್ ಮಾಡಿದಂತ ರಿಲೇಷನ್. ಓಕೆ, ಸೊ ಅದೇ ರಿಲೇಷನ್ ಇಲ್ಲಿ ನಾನು ಬರೀತಾ ಇರುವಂತದ್ದು VRMS square is equal to 3RT by M ಅನ್ನೋದು ಕೆನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪರೇಚರ್ ಅಲ್ಲಿ ಯೂಸ್ ಮಾಡಿದ್ದೇವೆ. half mv square is equal to ಅಂತ ಬರೆದಿದ್ದು. half mv square ನೆನಪಿರಬಹುದು, half mv square is equal to 3/2 kBT ಅಂತ ಬರೀತೇವೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, 2 ಕ್ಯಾನ್ಸಲ್ ಆಯ್ತು. V ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು, 3 into M into KBT. KB ಬದಲು ನಾವೇನ್ ತಗೊಳ್ತಾ ಇದ್ದೇವೆ, R ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಅಷ್ಟೇ. ಸೊ ಇಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಿಯರ್ M ಈಸ್ ಈಕ್ವಲ್ ಟು, ನಮಗೆ ಬೇಕಾಗಿದ್ದು M ಅಲ್ವಾ, ಮಾಲಿಕ್ಯುಲರ್ ಮಾಸ್ ಬೇಕಲ್ವಾ. ಸೊ ಹಾಗಾಗಿ M is equal to 3RT divided by VRMS ಸ್ಕ್ವೇರ್ ಅಂತ ತಗೊಂಡ್ರೆ ಉಳಿದ ಎಲ್ಲ ವ್ಯಾಲ್ಯೂಸ್ ಗೊತ್ತು. ಏನ್ ಕೊಡ್ತಾ ಇದ್ದಾರೆ, ಎಟ್ ರೂಮ್ ಟೆಂಪರೇಚರ್ ಅಂತ ಕೊಡ್ತಾ ಇದ್ದಾರೆ. ರೂಮ್ ಟೆಂಪರೇಚರ್ ಅನ್ನ ನಾವು ಎಷ್ಟು ಇಟ್ಕೊಳ್ಳುವ ಅಂದ್ರೆ ಟೆಂಪರೇಚರ್ T is equal to ಒಂದು 25 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿಲ್ಲ, ಆಕ್ಚುಲಿ ಕೊಡ್ಬೇಕಿಲ್ಲಿ. ಸೊ ಕಾಮನ್ ಆಗಿ ರೂಮ್ ಟೆಂಪರೇಚರ್ ಇಸ್ 25 ಡಿಗ್ರಿ ಸೆಲ್ಸಿಯಸ್ ಅಂತ ಇಟ್ಕೋತೇನೆ ನಾನು. ಅವಾಗ T is equal to ಎಷ್ಟಾಯ್ತು, 273 plus
25 ಅಲ್ವಾ? ಸೊ ದಟ್ ಈಸ್ ಈಕ್ವಲ್ ಟು 298 ಕೆಲ್ವಿನ್ ಆಯ್ತು. ಸೊ ಈ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ m is equal to 3 into R is 8.314 into temperature is 298 divided by VRMS square ಅಲ್ವಾ? VRMS square ಅಂದ್ರೆ 1930 square ಅಂದ್ರೆ 1930 into 1930. Okay. The value ಎಷ್ಟು ಬರುತ್ತೆ ಅಂದ್ರೆ the value comes here. Multiply ಮಾಡಿ ಡಿವೈಡ್ ಮಾಡಿ ಎಲ್ಲ ಮಾಡಿದಾಗ the value is like this 2 into 10 raised to minus 3 kg. ವ್ಯಾಲ್ಯೂ ಮಾಸ್ ಎಷ್ಟು ಬರುತ್ತೆ 2 into 10 raised to minus 3. ಸೊ ಇಲ್ಲಿ 2 into 10 raised to minus 3 2 grams ಬರೋದು ಯಾವುದಕ್ಕೆ? ಹೈಡ್ರೋಜನ್ ಇದೆ ಅಲ್ವಾ? ಹೈಡ್ರೋಜನಿನ ಅಟಾಮಿಕ್ ನಂಬರ್ ಎಷ್ಟಿದೆ? 1 ಇದೆ. 1 ಇದೆ ಅಂದ್ರೆ ಅದರದ್ದು ಅಟಾಮಿಕ್ ಮಾಸ್ ಎಷ್ಟು? 1 ಗ್ರಾಮ್. ಅಥವಾ ಮಾಲಿಕ್ಯೂಲ್ ತಗೊಂಡಾಗ ಡೈ ಅಟಾಮಿಕ್ ಇಟ್ ಇಸ್. ಸೊ 1 plus 1 that is equal to 2 grams ಅಲ್ಲಿ ಬರುವಂತದ್ದು. ಸೊ ಹಾಗಾಗಿ ಮೋಲಾರ್ ಮಾಸ್ ಎಷ್ಟು ಬಂತು? 2 into 10 raised to minus 3 kg ಬಂತು ಮೋಲಾರ್ ಮಾಸ್. ಸೊ 2 into 10 raised to minus 3 kg ಬರ್ಲಿಕ್ಕೆ ಸಾಧ್ಯ ಇರೋದು ಯಾವುದಕ್ಕೆ? ಹೈಡ್ರೋಜನ್ ಐಟಮ್, ಹೈಡ್ರೋಜನ್ ಮಾಲಿಕ್ಯೂಲ್ಗೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ಹೇಳ್ಬಹುದು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಫೋರ್ತ್ ಕ್ವಶನ್ ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, next we move to the next problem. Fifth one is the velocity of ಏನಿದೆ ಇಲ್ಲಿ? The velocity of sound is v at 273 Kelvin. Velocity of sound ಎಷ್ಟು ಕೊಡ್ತಾರೆ? v at 273 Kelvin. The temperature at which it is 2V is. Okay. What they have given? Velocity ಅನ್ನ ಕೊಟ್ಟಿದ್ದಾರೆ. Velocity of sound of V is. Velocity of sound is V. V1 is equal to V. Temperature ಎಷ್ಟು? T1 is equal to 273 Kelvin. The temperature at which it is 2V. ಅಂದ್ರೆ ವೆಲಾಸಿಟಿ ಎಷ್ಟಾಗತ್ತೆ? V2 is equal to 2V ಆಗಿದೆ. ಆವಾಗ ಟೆಂಪರೇಚರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ನಮ್ಗೆ ಏನ್ ಗೊತ್ತಪ್ಪ ಅಂದ್ರೆ ವೆಲಾಸಿಟೀಸ್ ಏನಾಗಿರತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಲ್ವಾ? ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ದಿ ಟೆಂಪರೇಚರ್. ಯಾಕಂದ್ರೆ ನಾವೇನ್ ಬರೀತೇವೆ? ಹಾಫ್ mv ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬರೀತೇವೆ? 3/2 kBT ಅಂತ ಬರೀತೇವೆ ಅಲ್ವಾ? ಇಲ್ಲೇನ್ ಬರಿಬಹುದು ನಾವು? ಫಾರ್ ಎ ಗಿವನ್ ಗ್ಯಾಸ್ ಅಥವಾ ಗಿವನ್ ಮಟೀರಿಯಲ್ ಏನಾಗತ್ತೆ? ಇವೆಲ್ಲ ಕಾನ್ಸ್ಟೆಂಟ್ ಆಯ್ತು, ಮಾಸ್ ಕಾನ್ಸ್ಟೆಂಟ್ ಆಯ್ತು, kb ಕಾನ್ಸ್ಟೆಂಟ್ ಆಯ್ತು, 3/2 ಕಾನ್ಸ್ಟೆಂಟ್ ಆಯ್ತು, 1/2 ಕಾನ್ಸ್ಟೆಂಟ್ ಆಯ್ತು. ಸೊ ವಿ ಆರ್ ಎಂ ಎಸ್ ಅಥವಾ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಅಂತ ಆಯ್ತು. ವಿ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಅಂತ ಬರೀಬಹುದು, ಆರ್ ವಿ ಇಸ್ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಟಿ ಅಂತ ಬರೀಬಹುದು ಅಲ್ವಾ? ಸೊ ಅಥವಾ ಇಲ್ಲೇನಾಗತ್ತೆ? ವಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ, ವಿ ಬೈ ಅಂದ್ರೆ ವಿ ಆರ್ ಎಂ ಎಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಟಿ ಇಸ್ ಕಾನ್ಸ್ಟೆಂಟ್. ಸೊ ಇದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ನಾವು ಯೂಸ್ ಮಾಡಿದ್ರೆ ಇಲ್ಲೇನ್ ಬರ್ತದೆ? V1 by root T1 is equal to V2 by root T2 ಅಂತ ಬರೀಬಹುದು ಅಲ್ವಾ? ಸೊ V1 by root T1 is equal to V2 by root T2. ಸೊ V1 by V2 is equal to square root of T1 by T2 ಅಲ್ವಾ? ಸೊ ಈಗ ನಮ್ಗೆ T2 ವ್ಯಾಲ್ಯೂ ಬೇಕು. ಓಕೆ, ಸೊ V1 by V2 ಮಾಡಿದ್ರೆ ಎಷ್ಟು ಬರುತ್ತೆ? V1 is V divided by V2 is 2V is equal to square root of T1 is 273 divided by T2. ಸೊ V ಕ್ಯಾನ್ಸಲ್ ಆಯ್ತು. ಇದೇನಾಯ್ತು? ಸ್ಕ್ವೇರ್ ರೂಟ್ ಆಫ್ T2 is equal to 2 into square root of 273 ಆಯ್ತು.
ಸೊ ನಾವೇನ್ ಮಾಡುವ ಅಂದ್ರೆ ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಎರಡು ಕಡೆ ಸ್ಕ್ವೇರ್ ಮಾಡುವ, ಯಾಕಂದ್ರೆ T2 ಬೇಕಲ್ವಾ ನಮ್ಗೆ. ಸೊ T2 ಈಸ್ ಈಕ್ವಲ್ ಟು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಆದ್ರೆ 2 ಸ್ಕ್ವೇರ್ ಮಾಡಿದ್ರೆ 4 ಆಗತ್ತೆ ಇಂಟು ಸೊ T2 is equal to 4 into 273 Kelvin. ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ 5th ಕ್ವಶನ್ ಗೆ ಆನ್ಸರ್ ಯಾವ್ದಾಗತ್ತೆ? ಆಪ್ಷನ್ ಬಿ ಆಗ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಮಾಡ್ತೇನೆ. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, 6th one. Okay. The RMS speed in meter per second of oxygen molecule of a gas at temperature 300 Kelvin. So ಏನ್ ಕೊಡ್ತಾರೆ ಇಲ್ಲಿ? ಇದು ಡೈರೆಕ್ಟ್ ಕ್ವಶನ್. ಸೊ RMS ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಬೇಕು ನಾವು. VRMS ಅನ್ನ ಫೈಂಡ್ ಔಟ್ ಮಾಡ್ಬೇಕು ಎಷ್ಟಂತ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್. ಬಟ್ ಏನ್ ಕೊಟ್ಟಿದ್ದಾರೆ? ಕೊಟ್ಟಿರೋದು ಯಾವುದು? ಆಕ್ಸಿಜನ್ ಮಾಲಿಕ್ಯೂಲ್. ಆಕ್ಸಿಜನ್ ಮಾಲಿಕ್ಯೂಲ್ ಅಂದ್ರೆ ಹೇಗಿರ್ತದೆ? ಅದು O2 ಅಂತ ಬರೀಬಹುದು ಅಲ್ವಾ? ಡೈಅಟಾಮಿಕ್ ಆಕ್ಸಿಜನ್ ಮಾಲಿಕ್ಯೂಲ್ ಏನಾಗುತ್ತೆ? ಡೈಅಟಾಮಿಕ್ ಮಾಲಿಕ್ಯೂಲ್ ಆಗುತ್ತೆ. at temperature 300 Kelvin. Temperature is equal to 300 Kelvin. ಓಕೆ, ಸೊ ಈಗ ನಾವು ಫಾರ್ಮುಲಾವನ್ನ ಏನ್ ಯೂಸ್ ಮಾಡಬಹುದು ಇಲ್ಲಿ? VRMS ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಏನಿದೆ ಫಾರ್ಮುಲಾ? VRMS is equal to square root of 3RT divided by M ಅಂತ ಯೂಸ್ ಮಾಡಬಹುದು ಅಲ್ವಾ? ಸೊ ಸ್ಕ್ವೇರ್ ರೂಟ್ ಆಫ್ 3RT by M. R ವ್ಯಾಲ್ಯೂ ಗೊತ್ತು, T ವ್ಯಾಲ್ಯೂ ಗೊತ್ತು, ಗೊತ್ತಿಲ್ಲದೆ ಇರೋದು ಯಾವುದು? M ವ್ಯಾಲ್ಯೂ ಗೊತ್ತಿಲ್ಲ ನಮ್ಗೆ. ಸೊ M ವ್ಯಾಲ್ಯೂ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬಹುದು ಅಂದ್ರೆ, ಆಕ್ಸಿಜನ್ ಮಾಲಿಕ್ಯೂಲ್ ಇಸ್ ಅ ಡೈಅಟಾಮಿಕ್ ಮಾಲಿಕ್ಯೂಲ್. ಸೊ M ಅಂದ್ರೆ ಮೋಲಾರ್ ಮಾಸ್ ಆಫ್ ಆಕ್ಸಿಜನ್. ಸೊ ಡೈಅಟಾಮಿಕ್ ಮಾಲಿಕ್ಯೂಲ್ ಆಗಿದ್ದಕ್ಕೆ ಅಟಾಮಿಕ್ ನಂಬರ್ ಎಷ್ಟು ಇದರದ್ದು ಅಲ್ವಾ? ಸೊ ಅಟಾಮಿಕ್ ನಂಬರ್ ಎಷ್ಟಿದೆ? 16 ಇದೆ. 16 ಇದೆ ಅಂದ್ರೆ 16 into 2, ಎರಡು ಐಟಮ್ಸ್ ಗಳಿರ್ತವೆ. ಸೊ 16 into 2 is equal to 32 ಗ್ರಾಮ್ಸ್ ಬಂತು. ಅಂದ್ರೆ ಎಷ್ಟಾಗತ್ತೆ? 32 ಗ್ರಾಮ್ಸ್ ಅಂದ್ರೆ ಕೆಜಿ ಅಲ್ಲಿ SI ಯೂನಿಟ್ಸ್ ಗೆ 32 into 10⁻³ kg per mole ಅಂತ ಬರೀಬಹುದು. ಓಕೆ, ಸೊ ಈಗ ಈ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಐ ಹೋಪ್ ಈಗ ಇದು ಕ್ಲಿಯರ್ ಆಗಿರ್ಬಹುದು. ಸ್ಕ್ವೇರ್ ರೂಟ್ ಆಫ್ ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 into R is 8.314 into T is ಎಷ್ಟು? 300 divided by M is how much? 32 into 10⁻³ or 0.032. ಸೊ ದಿಸ್ ಇಸ್ ಈಕ್ವಲ್ ಟು, ಈ ವ್ಯಾಲ್ಯೂ ಅನ್ನ ಮಾಡಿದ್ರೆ ಇದರ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ, ಸ್ಕ್ವೇರ್ ರೂಟ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ, ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಮಾಡಿದ್ರೆ 483 ಬರುತ್ತೆ. 483 ಮೀಟರ್ ಪರ್ ಸೆಕೆಂಡ್. ಸೊ ಹಾಗಾಗಿ 6th ಕ್ವಶನ್ ಗೆ ಆನ್ಸರ್ ಏನಾಗುತ್ತೆ? 483 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇವಿಷ್ಟು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಓಕೆ, ಸೊ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಉಳಿದ ಕ್ವಶನ್ಸ್ ಗಳನ್ನ ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಎವ್ರಿವನ್ ಫಾರ್ ಅಟೆಂಡಿಂಗ್ ದ ಕ್ಲಾಸ್.